ಹೇಳ ಸರ್. ಮೇಡಮ್ ವಾಚನ ಮಾಡಿ ಮೇಡಮ್. ಓಕೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ. ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ. ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ. ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ. ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ. ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ. ಪಂಚಶೀಲ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಕಾಮೇಸು ಮಿಚ್ಛಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಮೂಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಸುರಾಮೇರಯ ಮಜ್ಜ ಪಮದಟ್ಟಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಸಾಧು ಸಾಧು ಸಾಧು. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಧು 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 ಸಾಧು. ಇಲ್ಲಿವರೆಗೂ ತ್ರಿಸರಣ ಮತ್ತು ಪಂಚಶೀಲವನ್ನು ಪಠಿಸಿರ್ತಕ್ಕಂಥ ಸುಶೀಲಮ್ಮರಿಗೆ ಮೈತ್ರಿಪೂರ್ವಕ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಬುದ್ಧ ಧಮ್ಮ ಸಂಘದ ಗುಣಗಳನ್ನ ನಾನೇ ಪಠಿಸುತ್ತೇನೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಇತಿ ಪಿಸೋ ಭಗವಾ ಹರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಖತೋ ಲೋಕವಿದೋ ಅನುತ್ತರೋ ಪುರುಷ ಧಮ್ಮ ಸಾರಥಿ ಸತ್ತಾದೇವ ಮನುಸಾನ ಬುದ್ಧೋ ಭಗವಾತಿ. ಬುದ್ಧಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಸ್ವಾಕಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ ಏಪಸ್ಸಿಕೋ ಓಪನಾಯಿಕೋ ಪಶ್ಚಾತ್ತಂ ವೇದಿತಪೋ ವಿನ್ಯೋಯಿತಿ. ಧಮ್ಮಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಸುಪಟಿಪನ್ನೋ ಭಗವತೋ ಸಾವಕ ಸಂಘೋ ಉಜುಪಟಿಪನ್ನೋ ಭಗವತೋ ಸಾವಕ ಸಂಘೋ. ನ್ಯಾಯಪಟಿಪನ್ನೋ ಭಗವತೋ ಸಾವಕ ಸಂಘೋ ಸಾಮೇಚಿಪಟಿಪನ್ನೋ ಭಗವತೋ ಸಾವಕ ಸಂಘೋ. ಯದಿದಂಚತ್ತಾರಿ ಪುರುಷ ಯುಗಾನಿ ಅಟ್ಟ ಪುರುಷ ಪುಗ್ಗಲ ಏಸ ಭಗವತೋ ಸಾವಕ ಸಂಘೋ. ಆವುನೇಯೋ ಪಾವುನೇಯೋ ದಕ್ಕಿನೇಯೋ ಅಂಜಲಿಕರನೇಯೋ ಅನುತ್ತರಂ ಪುಣ್ಯಂ ಕೇತಂ ಲೋಕಸಾತಿ. ಸಂಘಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಸಾಧು 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 ಸಾಧು. ಒಂದು ಬುದ್ಧ ಧಮ್ಮ ಸಂಘದ ಗುಣಗಳನ್ನು ಪಠಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೂ ತಮ್ಮೆಲ್ಲರಿಗೂ ಮೈತ್ರಿಪೂರ್ವಕ ಧನ್ಯವಾದ ಕೇಳ್ತಾ, ಇವತ್ತಿನ ದಿನ ಬುದ್ಧ ಗಾಥ ಧಮ್ಮಪದ ಮತ್ತು ಗಾಥ ಪ್ರಸಂಗವನ್ನು ವಿಷ್ಣು ಹುಡುಗಿಕರ್ ಸರ್ ಅವರು ನಮ್ಮೊಂದಿಗೆ ಒಂದು
ಪ್ರವಚನ ನೀಡಲಿದ್ದಾರೆ. ಅವರಿಗೆ ಮೈತ್ರಿಪೂರ್ವಕ ಸ್ವಾಗತವನ್ನು ಕೋರ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಕೊಡೋಣ. ಸಾಧು ಸಾಧು ಸಾಧು. ಬುದ್ಧವಂಶ ತ್ರಿಪಿಟಕ ಅಧ್ಯಯನ ವೇದಿಕೆಗೆ ಎಲ್ರಿಗೂ ಮೈತ್ರಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ವೇದಿಕೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರದ್ಧಾವಂತ ಉಪಾಸಕ ಉಪಾಸಕರಿಗೆಲ್ಲರಿಗೂ ಹಾಗೂ ಈ ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಶ್ರದ್ಧಾವಂತರು, ಶಿಕ್ಷಕರು, ಪಾಲಿ ಸಂಶೋಧಕರು ಮತ್ತು ಧಮ್ಮ ಪ್ರಚಾರಕರು, ಆಚಾರ್ಯರಾಗಿರ್ತಕ್ಕಂಥ ರಣಗಿರಿ ಮಸ್ಮನಿ ಅವರಿಗೆ ಮೈತ್ರಿಪೂರ್ವ ಸ್ವಾಗತವನ್ನು ಹೇಳಿ ನನಗೆ ತರಗತಿ ಅಥವಾ ಸಂದೇಶವನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಇಂದಿನ ಧಮ್ಮ ಸಂದೇಶವನ್ನು ನಾನು ನೀಡಲು ಬಯಸುತ್ತೇನೆ. ಮೊದಲಿಗೆ ಬುದ್ಧ ಧಮ್ಮ ಸಂಘಕ್ಕೆ ಶರಣ ಹೋಗಿ ನಮಗೆಲ್ಲ ಮಾರ್ಗದರ್ಶಕರಾದಂಥ ಬಾಬಾ ಸಾಹೇಬರಿಗೆ ಅಭಿನಂದನೆಗಳನ್ನು ಸೂಚಿಸುತ್ತಾ, ಅವರ ಋಣಿಯಾಗಿ ನಾವು ಕೂಡ ಇವತ್ತು ಧಮ್ಮವನ್ನು ಅನುಸರಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವತ್ತಿನ ಧಮ್ಮ ಸಂದೇಶವನ್ನು ಈ ರೀತಿಯಾಗಿದೆ. ವಂದಾಮಿ ಚೇತಿಯಂ ಸಪ ಸಪ ಠಾನೆ ಸುಪತಿಟಿತ ಶಾರೀರಿಕ ಧಾತು ಮಹಾಬೋಧಿ ರೂಪಾಂಶಗಳು ಸದಾ. ಇವರು ಎಲ್ಲಾ ಸ್ಥಳಗಳಲ್ಲೂ ಪ್ರತಿಷ್ಠವಾಗಿರುವಂತಹ ಎಲ್ಲಾ ಸ್ತೂಪಗಳಿಗೂ ಭಗವಾನ್ ಬುದ್ಧರ ಶಾರೀರಿಕ ಧಾತುವಿಗೂ ಮಹಾಬೋಧಿಗೂ ಚೈತ್ಯಗೂ ಎಲ್ಲಾ ರೂಪಗಳಿಗೂ ನಾನು ವಂದಿಸುತ್ತಾ, ಭಕ್ತರು ಹೇಳಿದಂತೆ ಒಂದು ಮಾತು ಹೇಳ್ತಾರೆ ಇಲ್ಲಿ, ನ ಸಂತ ವಸ್ಮ ಪರಮತ್ತಿ ಪಾಪಿಯೋ ಯೋ ಸಂತವೋ ಕಾಪುರಿ ಸೇನ ಹೋತಿ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಒಬ್ಬ ಕೆಟ್ಟ ಮನುಷ್ಯನ ಮೈತ್ರಿಗಿಂತ ಹೆಚ್ಚಿಗೆ ಕೆಟ್ಟದು ಬೇರಾವುದು ಇಲ್ಲ ಅಂತ. ಅಂದ್ರೆ ಒಬ್ಬ ಮನುಷ್ಯ ಇರ್ತಾನೆ, ತುಂಬಾ ಕೆಟ್ಟವನಾಗಿರ್ತಾನೆ, ಅವನೇನ್ ಹೇಳ್ತಾನೆ, ನಾವು ಎದುರುಗಡೆ ಬಂದಾಗ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತು. ಅಂದ್ರೆ ಮನಸ್ಸಲ್ಲೆಲ್ಲ ಇಡೀ ದಿನ ಇಡೀ ಜೀವನವೆಲ್ಲ ಕೆಟ್ಟದೇ ತುಂಬಿಕೊಂಡಾಗ ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ಮೇಡಮ್ ಅವ್ರದ್ದು ಯಾಕೋ ಹೊರಗಡೆ ಹೋದ್ರು, ಬರ್ಬೋದು. ಓಹೋ. ವೇಟ್ ಓಕೆ ಸರ್. ಕಾರಣಾಂತರ ಇರ್ಬೋದು, ಹೊರಗಡೆ ಹೋದ್ರು, ಒಂದೇ ನಿಮಿಷ ಬರ್ಬೋದು. ಸ್ವಲ್ಪ ಏನಾಗ್ತಾ ಇದಾವೆ ಅಂದ್ರೆ ಬ್ರೇಕ್ ಆಗ್ತಾ ಹೋಗ್ತಾ ಇದಾವೆ. ಮೇಲೆ ಒಂದು ಸರ್ ಕಾಲ್ ಬಂತು, ಕಟ್ ಆಯ್ತು. ನಾನು ಹೇಳ್ತಾ ಇರೋದು, ನಾ ಸತ್ತ ವಸ್ಮ ನ ಸಂತ ವಸ್ಮ ಪರಮತ್ತಿ ಪಾಪಿಯೋ ಯೋ ಸಂತವೋ ಕಾಪುರಿ ಸೇನಾ ಹೋತಿ. ಅಂದ್ರೆ ಕೆಟ್ಟ ಮನುಷ್ಯ ಮೈತ್ರಿಗಿಂತ ಹೆಚ್ಚಿಗೆ ಕೆಟ್ಟದ್ದು ಬೇರಾವುದು ಇಲ್ಲ ಅಂತಂದ್ರೆ, ಮನುಷ್ಯ ದಿನವಿಡೀ ತನ್ನ ಜೀವಮಾನವಿಡೀ ಮನಸ್ಸಲ್ಲಿ ಕೆಟ್ಟದನ್ನೇ ಇಟ್ಕೊಂಡಾಗ ಮುಂದೆ ಬಂದಾಗ ಮಾತ್ರ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಹೇಳೋದು ತುಂಬಾ ಕೆಟ್ಟದ್ದು. ಅದು ಅಂದ್ರೆ ಹೆಂಗೆ ಅಂದ್ರೆ ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ಅಂತ, ಆ ರೀತಿ ಬುದ್ಧರು ಇಲ್ಲಿ ಹೇಳಿರ್ತಾರೆ. ಹಾಗಾಗಿ ಅಂತಹ ಮೈತ್ರಿ ಉಳ್ಳುವಂತಹ ಮನುಷ್ಯರು ಸಿಗೋದು ಬಹಳ ಕಷ್ಟ. ಅಂದ್ರೆ ಕೆಟ್ಟದನ್ನೇ ಇಟ್ಕೊಂಡವರು ತುಂಬಾ ಜನ ಸಿಗ್ತಾರೆ. ಈ ಲೈನ್ ಹೇಳದ್ನಲ್ಲ ಈಗ, ಆ ರೀತಿ ಜನ ಬಹಳಷ್ಟು ಜನ ಸಿಗ್ತಾರೆ. ಆದ್ರೆ ಹುಟ್ಟಿನಿಂದಾನೇ ಮೈತ್ರಿ ಇಟ್ಕೊಂಡು ಬಂದವರು ಈ ಜಗತ್ನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಖಡ್ಗಕ್ಕಿಂತ ಮೈತ್ರಿಯಿಂದಾನೇ ಗೆದ್ದವರು ಅದು ಬುದ್ಧರು ಅಂತ ಹೇಳ್ಬೋದು. ಯಾವ ರೀತಿ ನಾವು ಇರಬೇಕು ಮತ್ತು ಯಾವ ರೀತಿ ನಾವು ದಾನವನ್ನು ಮಾಡಬೇಕು ಮತ್ತು ಯಾವ ರೀತಿ ನಾವು ಕುಶಲ ಕರ್ಮವನ್ನು ಮಾಡಬೇಕು ಅನ್ನೋದು ಬುದ್ಧರು ನಮಗೆ ಹೇಳಿದ್ದಾರೆ. ನಾವು ಕೂಡ ಪಠಿಸ್ತಾ ಇರ್ತೀವಿ. ಅಂದ್ರೆ ಆರತಿ ವೀರತಿ ಪಾಪ ಮಜ್ಜಪಾನಚ್ಚ ಸಂಯಮೋ ಅಪಮಾದೋಚ ಧಮ್ಮೇಸು ಏತನ್ಮಂಗಳ ಮುತ್ತಮ ಅಂತ ಹೇಳ್ತಾರೆ. ಅಂದ್ರೆ ಪಾಪವನ್ನು ಮನಸ್ಸಿನಿಂದ, ಆರತಿ ಅಂದ್ರೆ ಮನಸ್ಸಿನಿಂದ, ಮಾನಸಿಕವಾಗಿ ಪಾಪದ ಯೋಚನೆ ಕೂಡ ಮಾಡಬಾರ್ದು, ಕೆಟ್ಟದ ಯೋಚನೆ ಕೂಡ ಮಾಡಬಾರ್ದು, ಆ ಕೆಟ್ಟದನ್ನು ಮಾಡದೇ ಇರೋದು.
ಮಾಡಬಾರ್ದು ಅನ್ನೋದು. ವಿರತಿ ಅಂದ್ರೆ ದೈಹಿಕವಾಗಿ ಶಾರೀರಿಕವಾಗಿ ಕೆಟ್ಟದನ್ನು ಮಾಡದೇ ಇರೋದು ಅಥವಾ ಅಕುಶಲ ಕರ್ಮವನ್ನು ಮಾಡದಿರುವುದು, ಇವನ್ನೆಲ್ಲ ನಾವು ಬಿಟ್ಟು ಬಿಡಬೇಕು ಅನ್ನೋದು. ಮದ್ಯಪಾನತೆ ಸಂಯಮ ಅಂದ್ರೆ ಮದ್ಯಪಾನವನ್ನು ತ್ಯಜಿಸುವುದು. ಅಂದ್ರೆ ಪ್ರಹ್ಲಾದ ಉಂಟು ಮಾಡ್ತಕ್ಕಂಥ ಯಾವ ಮತ್ತು ಬರ್ತಕ್ಕಂತಹ ವಸ್ತುಗಳು ಸ್ವೀಕರಿಸದೆ ಅದನ್ನು ತ್ಯಜಿಸಿಬಿಡ್ಬೇಕು, ನಮ್ಮ ಜೀವನ ಉತ್ತಮವಾಗಿರ್ತದೆ ಅಂತಕ್ಕಂಥದ್ದು. ಅಪಮಾದೋಚ ಧಮ್ಮೇಶು ಅಂದ್ರೆ ಅಪಮಾದ ಅಂದ್ರೆ ಸದಾ ಜಾಗೃತನಾಗಿರ್ಬೇಕು. ಎದ್ರಾಗ ಧಮ್ಮೇಶು ಅಂದ್ರೆ ಧಮ್ಮದಲ್ಲಿ ಸದಾ ಜಾಗೃತನಾಗಿರ್ಬೇಕು, ಅದು ನಮ್ಮ ಜೀವನಕ್ಕೆ ಮಂಗಳವಾಗಿರುತ್ತದೆ ಅಂತ ಬುದ್ಧರು ಹೇಳ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ಯಾವ ರೀತಿ ಒಳ್ಳೆತನವನ್ನು ಬೆಳೆಸ್ಕೋಬೇಕು ಮತ್ತೆ ಯಾವ ರೀತಿ ಕೆಟ್ಟತನವನ್ನು ಬಿಡಬೇಕು ಅನ್ನೋದು ಕೂಡ ಇಲ್ಲಿ ಬುದ್ಧರು ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಇವತ್ತು ಒಂದು ಚೆನ್ನಾಗಿರುವಂತಹ ಜಾತಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ಹೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಗಾತ್ರದ ಒಂದು ವಿವರಣೆಯಲ್ಲಿ ಹೇಳ್ತೀನಿ. ಗಾತ್ರದ ವಿವರಣೆ ಈ ರೀತಿಯಾಗಿದೆ. ಉಕ್ಕೀತ ಖಡ್ಗಮತಿ ಹತ್ತ ಸುಧಾರಣಂತಂ ಧಾವಂತಿ ಯೋಜನಾ ಪುತಂಗುಲಿ ಮಾಲವಂತಂ ಇದ್ದೀಪಿ ಸಂಕತಮನು ಜಿತವಾಮುನಿಂದು ಸಂತೇಜಸ ಭವತು ಮೇ ಜಯಮಂಗಳಾನಿ ಅಂತ ಹೇಳ್ತಾರೆ. ಅಂದ್ರೆ ಉಕ್ಕಿತ ಅಂದ್ರೆ ಓಡಿ ಬರ್ತಕ್ಕಂಥವನು. ಯಾರು ಖಡ್ಗ ಹಿಡಿದು ಓಡಿ ಬರ್ತಾ ಇದ್ದವನು ಯಾರು ಅಂದ್ರೆ ಅಂಗುಲಿಮಾಲ. ಆ ಅಂಗುಲಿಮಾಲ ಎಷ್ಟು ಕ್ರೂರವಾಗಿ ಇದ್ದ ಅಂದ್ರೆ ಆ ಕ್ರೂರತೆಯಿಂದ ಬುದ್ಧರಿಗೆ ಒಡೆದುರುಳಿಸ್ಬೇಕು ಅಂತ ಒಂದು ಭಾವನೆಯಿಂದ ಅವನು ಓಡೋಡಿ ಬರ್ತಾ ಇದ್ದ. ಓಡೋಡಿ ಬರ್ತಾ ಇದ್ದಾಗ ಬುದ್ಧರು ಹೆದರಿ ಓಡ್ಬೋದಿತ್ತು, ಹೆದರಿ ಬುದ್ಧರನ್ನು ನೋಡಿ ಓಡ್ಬೋದಿತ್ತು, ಆದ್ರೆ ಹಾಗೆ ಮಾಡ್ಲಿಲ್ಲ. ಯಾಕೆ? ಬುದ್ಧರ ಹತ್ರ ಅಷ್ಟೊಂದು ಮೈತ್ರಿ ಇತ್ತು. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕೆಟ್ಟ ವ್ಯಕ್ತಿ, ಕ್ರೂರ ವ್ಯಕ್ತಿ ಅಂದ್ರೆ ಅದು ಅಂಗುಲಿಮಾಲ. ಅವನನ್ನ ಹೆದರಿ ಸುಮಾರು ಸಾವಿರಾರು ಜನ ಓಡಿ ಹೋಗಿದ್ರು ಆ ಕಾಡಿಂದ. ಆದ್ರೆ ಬುದ್ಧರು ಏನ್ ಮಾಡಿದ್ರು ಅಂದ್ರೆ ಅವರಲ್ಲಿ ಅಲ್ಲೇ ನಿಂತುಕೊಂಡು ಅವರನ್ನ ತಮ್ಮ ಮನೋಶಕ್ತಿ ಅಂದ್ರೆ ತನ್ನ ಮನೋಬಲ ಅಂದ್ರೆ ನಾವು ಗಳಿಸ್ತಕ್ಕಂಥ ಜ್ಞಾನೋದಯದಿಂದ ಅವರನ್ನು ಪರಿವರ್ತನೆ ಮಾಡ್ತಾರೆ. ಯಾರಿಗೆ? ಅಂಗುಲಿಮಾಲನಿಗೆ. ಅಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕಾಗಿದೆ, ಜಗತ್ತಿಗೆ ಶಿಕ್ಷೆ ಕೊಟ್ಟರು ಅಪರಾಧಗಳು ನಡೀತಾ ಇವೆ, ಹೌದಲ್ವಾ? ಕ್ಷಮೆ ಮಾಡಿದ್ರು ಕೂಡ ಅಪರಾಧಗಳು ನಡೀತಾ ಇವೆ. ಹಾಗಾದ್ರೆ ಈ ಜಗತ್ತಿಗೆ ಏನ್ ಕೊಡ್ಬೇಕು ಅಂದಾಗ ಪರಿವರ್ತನೆ ಕೊಡಬೇಕು ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇವತ್ತು ನೋಡಿ, ನಾವು ಸಾಮಾನ್ಯವಾಗಿ ನೋಡ್ತೀವಿ ನ್ಯೂಸ್ ಚಾನೆಲ್ ಅಲ್ಲಿ ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆದ್ರೂ ಕೂಡ ಪದೇ ಪದೇ ಅಪರಾಧಗಳು ನಡೀತಾ ಇರ್ತವೆ. ಅಥವಾ ಕೋರ್ಟ್ನಿಂದ ಅವನಿಗೆ ಕ್ಷಮೆ ಕೊಟ್ಟರು ಕೂಡ, ಅಂದ್ರೆ ಅವನಿಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟರು ಕೂಡ ಮತ್ತೆ ಪದೇ 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 ಅಪರಾಧಗಳು ನಡೀತಾ ಇರ್ತವೆ. ಆದ್ರೆ ಇದು ಅಪರಾಧವನ್ನು ಮಾಡದೇ ಇರುವಂತಹ ಒಂದು ಯಾವುದಾದ್ರೂ ಬದಲಾವಣೆ ಬರಬೇಕಾದ್ರೆ ಅವರು ಮನ ಪರಿವರ್ತನೆ ಮಾಡಬೇಕು ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಎಲ್ಲವನ್ನು ಅಂಶಗಳನ್ನು ಒಳಗೊಂಡು ಒಂದು ಜಾತಕವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. 153ನೇ ಜಾತಕ ಸುಕರ ಜಾತಕ ಅಂತ ಹೇಳಿ. ಈ ಸುಕರ ಜಾತಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಘಟನೆ ನಡೀತೆ ಇಲ್ಲಿ. ಏನಂದ್ರೆ ಒಂದು ಸಿಂಹ ಇರುತ್ತೆ, ನಂತರ ಸುಕಾರ ಅಂದ್ರೆ ಹಂದಿ, ಒಂದು ಹಂದಿಗಳು ಗೂಡು ಕೂಡ ಅಲ್ಲಿ ಇರುತ್ತೆ. ಅಲ್ಲಿ ಅವರ ನಡುವೆ ನಡೆದಂತಹ ಒಂದು ಚರ್ಚೆ ಏನಿರುತ್ತೆ ಅಂದ್ರೆ, ಚತುಪ್ಪದೋ ಅಹಂ ಸಮಂ ತ್ವಂಪಿ ಸಮ್ಮ ಚತುಪ್ಪದೋ ಏಹಿ ಸಿಹ ನೀವತಸ್ಸು ಕಿನ್ನು ಬಿತೋಪಲಾಯಸಿ ಅಂತ ಹೇಳ್ತದೆ. ಅಂದ್ರೆ ಮಿತ್ರ, ನಾನು ಚತುರ್ಪಾದಿ ಅಂದ್ರೆ ನಾನು 4 ಕಾಲಿನವ ಪ್ರಾಣಿ, ನೀನು ಕೂಡ 4 ಪ್ರಾಣಿಗಳ ಪ್ರಾಣಿ. ಸಿಂಹ ಏಹಿ ಸಿಂಹ, ಏ ಸಿಂಹನೇ ಬಾ ನಿಲ್ಲು, ಹೆದರಿಕೊಂಡು ಏಕೆ ಓಡುತ್ತೀಯ ಅಂತೇಳಿ ಹಂದಿ ಕೇಳುತ್ತೆ. ಒಂದು ಹಂದಿ ಸುಕರ ಕೇಳುತ್ತೆ. ಯಾರಿಗೆ? ಸಿಂಹನಿಗೆ. 4 ಪ್ರಾಣಿ ಅಂದ್ರೆ
4 ಕಾಲುಳ್ಳ ಪ್ರಾಣಿ ನೀನು ಇದೆಯಾ, 4 ಪ್ರಾಣಿಯ ಕಾಲು ನಾನು ಇದ್ದೀನಿ, ಮತ್ತೇಕೆ ಹೆದರ್ಕೊಂಡು ಹೋಗ್ತಾ ಇದೀಯಾ ಅಂತೇಳಿ ಕೇಳುತ್ತೆ. ಯಾಕೆ ಹೆದರ್ಕೊಂಡು ಹೋಗಿತ್ತು ಸಿಂಹ, ಕಾರಣಗಳೇನು ಅನ್ನೋದು ನಾವಿಲ್ಲಿ ನೋಡೋಣ. ಏನಾಗಿರುತ್ತೆ ಅಂದ್ರೆ, ಒಂದು ಕಾಡಿರುತ್ತೆ, ಹಿಮಾಲಯ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸನ್ಯಾಸಿಗಳು ಉಳ್ಕೊಂಡಿರ್ತಾರೆ. ಆ ಸನ್ಯಾಸಿಗಳು ಉಳ್ಕೊಂಡಿರುವಂತಹ ಗುಹೆಯ ಪಕ್ಕದಲ್ಲಿ ಅಂದ್ರೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಅಂದ್ರೆ ಒಂದು ನೀರಿನ ಕೊಳ ಇರುತ್ತೆ. ಆ ಕೊಳದ ಮಧ್ಯೆ ಒಂದು ಸುತ್ತ ಏನಿರುತ್ತೆ ಅಂದ್ರೆ ಒಂದು ಕೊಳಚೆ ಪ್ರದೇಶ ಇರುತ್ತೆ. ಆ ಕೊಳಚೆ ಪ್ರದೇಶದಲ್ಲಿ ಏನಿರುತ್ತೆ ಅಂದ್ರೆ ಹಂದಿಗಳು ವಾಸವಾಗಿರುತ್ತವೆ. ಅಂದ್ರೆ ನೋಡಿ, ಎಲ್ಲಿ ಅಂದ್ರೆ ಒಂದು ನಾವು ಇನ್ನೊಂದು ನಾವು ಪ್ರಸಂಗ ತೆಗೆದುಕೊಂಡಾಗ, ಬುದ್ಧರು ಉಳಿದಂತ ಜಾಗದಲ್ಲಿ ಮತ್ತೊಬ್ಬನು ಇದ್ದ, ಆದರೆ ಬುದ್ಧರ ಸೇವೆನೆ ಮಾಡ್ಲಿಲ್ಲ, ಅವ್ರ ಕಡೆ ಹೋಗೇ ಇಲ್ಲ ಅವನು. ಆದರೆ ಇಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇರುತ್ತೆ. ಅಲ್ಲಿ ಏನಿತ್ತು ಅಂದ್ರೆ ಸನ್ಯಾಸಿಗಳು ವಾಸಸ್ಥಳದ ದೂರದಲ್ಲಿ ಹಂದಿಗಳು ಕೂಡ ವಾಸವಾಗಿದ್ವು. ಹಾಗಾಗಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದಿನ ಸಿಂಹ ತನ್ನ ಬೇಟೆ ಎಲ್ಲ ಮುಗಿಸುತ್ತೆ, ಒಂದು ದೊಡ್ಡ ಪ್ರಾಣಿಯನ್ನು ತಿಂದು ಆರಾಮಾಗಿ ಇರುತ್ತೆ. ಅಲ್ಲಿ ಆರಾಮಾಗಿ ಉಳಿದು ನಂತರ ಪರ್ವತದ ಕೆಳಗಡೆ ಏನ್ ಮಾಡುತ್ತೆ ಅಂದ್ರೆ, ನೀರು ಕುಡಿಯೋಣ ಅಂತ ಬರುತ್ತೆ. ನೀರಡಿಕೆ ಆಗುತ್ತೆ. ಈಗ ಬೇಟೆ ಆಡಿದ್ಮೇಲೆ ನೀರು ಕುಡಿಯೋಣ, ದಾಹ ನೀಗಿಸ್ಕೊಳ್ಳೋಣ ಅಂತೇಳಿ ಕೆಳಗೆ ನೋಡುತ್ತೆ. ಪರ್ವತದ ಕೆಳಗಡೆ ನೋಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಒಂದು ನೀರಿನ ಕೊಳ ಕಾಣಿಸುತ್ತೆ. ಆ ಕೊಳದಲ್ಲಿ ಬಂದು ನೀರು ಕುಡಿತಾ ಇರುತ್ತೆ. ಕುಡಿದು ನೀರಲ್ಲಿ ಸ್ವಲ್ಪ ಮೈ ತಣ್ಣಗಾಗಿಸ್ಕೋಣ ಅಂತೇಳಿ ನೀರಲ್ಲಿ ಮುಳುಗ್ಬಿಟ್ಟು ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಒಂದು ಹಂದಿನ ನೋಡುತ್ತೆ. ತುಂಬಾ ಪಳಗಿರೋ ಹಂದಿ ಅದು. ಪಳಗಿರೋ ಒಂದು ತುಂಬಾ ತಿಂದು ದೇಹನ ಬೆಳೆಸ್ಕೊಂಡಿರುತ್ತೆ. ಅದನ್ನ ನೋಡುತ್ತೆ. ನೋಡಿದಾಗ ಈಗ ಸಿಂಹ ಏನಂತೆ, ಈಗ ನಾನೇನು ಈಗ ಬೇಟೆ ಮಾಡಿದ್ದೀನಿ, ಈಗ ನನಗೇನು ಹಸಿವಿಲ್ಲ. ಈ ಸಿಂಹ ಹಸಿವಾಗ್ಬೇಕಂದ್ರೆ 1 ವಾರ ಬೇಕು. ಒಂದು ಬೇಟೆ ಮಾಡಿದ್ರೆ ಇನ್ನೊಂದು ಬೇಟೆ ಮಾಡಬೇಕಾಗಿದ್ರೆ 1 ವಾರ ಬೇಕು. ಬೇಟೆ ಮಾಡಿದ್ಮೇಲೆ ಸಿಂಹ ಯಾರನ್ನೂ ತಿನ್ನಲ್ಲ, ಯಾರಿಗೂ ಹಾನಿ ಮಾಡಲ್ಲ. ಇಲ್ಲಿ ನೋಡ್ಬೋದು. ಹಾಗೆ ಅದೇನ್ ಮಾಡುತ್ತೆ ಅಂದ್ರೆ, ಆ ಹಂದಿನ ನೋಡುತ್ತೆ. ನೋಡಿ ಅದಕ್ಕೆ ನಾನು ಎದುರುಗಡೆ ಹೋಗಿದ್ರೆ, ಅಂದ್ರೆ ನಾನು ಎದುರು ಹೋದ್ರೆ ಆ ಹಂದಿ ಹೆದರಿ ಮತ್ತೆ ಈ ಕಡೆ ಬರಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ನೋಡ್ದೆ ಇದ್ದಂಗೆ ನಾನು ಹೋಗ್ಬಿಟ್ರೆ ಮತ್ತೆ 1 ವಾರದ ನಂತರ ಇದು ಬರಬಹುದು ಇಲ್ಲಿ, ಅವಾಗ ನಾನು ಇದನ್ನ ಬೇಟೆ ಆಡ್ಬಹುದು ಅಂತ ಹೇಳುತ್ತೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ, ಸಿಂಹ ಏನ್ ಮಾಡುತ್ತೆ, ತನ್ನ ಪಾಡಿಗೆ ತಾನು ನೀರಿಂದ ಎದ್ದು ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೇನು ಹೊರಡ್ಬೇಕು. ಹೊರಡೋ ಮಧ್ಯದಲ್ಲಿ ಈ ಹಂದಿ ನೋಡುತ್ತೆ. ಹಂದಿ ನೋಡಿ ಏನಂತೆ, ಇದು ಸಿಂಹ ಇದೆಯಲ್ಲ, ಇದು ನನಗ್ ನೋಡಿ ಹೆದರ್ಕೊಂಡು ಓಡ್ತಾ ಇದೆಯಲ್ಲ, ಹೋಗ್ತಾ ಇದೆಯಲ್ಲ ಅಂತೇಳಿ ಇದು ಮನಸ್ಸಲ್ಲಿ ಅನ್ಕತ್ತೆ. ನೋಡಿ, ಅದು ಚಿಂತೆ ಮಾಡಬೇಕು ಅದನ್ನ ಮಾಡಬೇಕು, ಅದನ್ನ ಬಿಟ್ಟು ನಾನೇ ಸೂರನಂತ ಚಿಂತೆ ಮಾಡುತ್ತೆ ಅದು. ನೋಡಿ ಹಂದಿ ಏನಂತೆ ಅಂದ್ರೆ, ಸಿಂಹ ನೋಡಿ ನನಗ್ ನೋಡಿ ಹೆದರ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಸಿಂಹ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ಅಸಮರ್ಥ ಅಂತ ಹೇಳಿ ತಿಳ್ಕೊಳ್ಳುತ್ತೆ. ಅವಾಗ ಏನ್ ಹೇಳುತ್ತೆ ಅಂದ್ರೆ, ಆ ಸಿಂಹನಿಗೆ ಕೇಳುತ್ತೆ, ಏ ಸಿಂಹನೇ, ನಿನಗೂ 4 ಕಾಲಿದೆ, ನನಗೂ 4 ಕಾಲಿದೆ, ಬಾ ಯುದ್ಧ ಮಾಡೋಣ, ಯಾಕ ಹೆದರಿ ಓಡ್ಕೊಂಡು ಹೋಗ್ತಾ ಇದೀಯಾ, ನನಗೆ ಹೆದರ್ಕೊಂಡು ಹೋಗ್ತಾ ಇದೀಯಾ ನೀನು ಅಂತ ಹೇಳುತ್ತೆ. ಆದ್ರೆ ಸಿಂಹಕ್ಕೆ ಗೊತ್ತು, ನಾನು ಈಗ ಬೇಟೆ ಮಾಡಂಗಿಲ್ಲ, ಯಾಕಂದ್ರೆ ನನ್ನ ಹೊಟ್ಟೆ ತುಂಬಿದೆ, ನಾನು ಆಲ್ರೆಡಿ ಬೇಟೆ ಮಾಡಿದೀನಿ ಅಂತ. ಅದಕ್ಕಾಗಿ ನಾನು ಬೇಟೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಅವಾಗ ಏನ್ ಹೇಳುತ್ತೆ ಅಂದ್ರೆ, ಅದನ್ನ ಹಂದಿಯ ಮಾತು ಕೇಳಿ ಸಿಂಹ ಒಂದು ಪ್ರತ್ಯುತ್ತರ ನೀಡುತ್ತೆ. ಏನಂತ ಹೇಳುತ್ತೆ ಅಂದ್ರೆ, ಗೆಳೆಯ, ಮಿತ್ರನೇ, ನಿನಗೆ ಯುದ್ಧ ಮಾಡುವ ಬಯಕೆ ಇದ್ದರೆ ಇದೇ ಸ್ಥಳದಲ್ಲಿ ನೀನು 1 ವಾರದ ನಂತರ ನನಗೆ ಸಿಗು, ಯುದ್ಧ ಮಾಡೋಣ, ಅವಾಗ ಗೊತ್ತಾಗುತ್ತೆ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದು ಅಂತ ಸಿಂಹ ಹೇಳುತ್ತೆ. ಅದಕ್ಕೆ ಆ ಹಂದಿಗೆ ಹೇಳಿದಾಗ ಏನಾಗುತ್ತೆ ಅಂದ್ರೆ, ಹಂದಿ ಏನಂತೆ, 1 ವಾರ ಬೇಕೇನು ನೀನು ಯುದ್ಧ ಮಾಡ್ಬೇಕಂದ್ರೆ, 1 ವಾರ ಬೇಕೇನು ಅಂತ ಹೇಳುತ್ತೆ. ಆದ್ರೆ ಸಿಂಹ ಹೇಳುತ್ತೆ, ಅದರ
ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ನಾನು ಬೇಟೆ ಆಡಿದೀನಿ, ಒಂದು ಹುಲಿನೋ ಅಂದ್ರೆ ಒಂದು ಎಮ್ಮೆನೋ ಆನೆನೋ ಏನೋ ತಿಂದು ಹೊಟ್ಟೆ ತುಂಬಿಕೊಂಡಿದೀನಿ. ಆದ್ರೆ ಇವನಿಗೆ ಹೇಳಿದ್ರೆ ಮತ್ತೆ ಭಯ ಹುಟ್ಟುತ್ತೆ ಇದರಲ್ಲಿ. ಅದಕ್ಕೆ ಏನ್ ಹೇಳ್ತಾ ಅಂದ್ರೆ, ಇಲ್ಲ ಇಲ್ಲ, ಒಂದು ವಾರದ ನಂತರ ಯುದ್ಧ ಮಾಡೋಣ, ನೋಡೋಣ ಅದ್ರಲ್ಲಿ ಯಾರು ಗೆಲ್ತಾರೋ ಅಂತ ಹೇಳುತ್ತೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಹಂದಿ ಅದನ್ನ ಕೇಳಿ ಹೇಳುತ್ತೆ, ಒಂದು ವಾರದ ನಂತರ ಇದೇ ಸ್ಥಳದಲ್ಲಿ ಬರ್ತೀನಿ, ಯುದ್ಧ ಮಾಡಕ್ ರೆಡಿ ಇರು ಅಂತೇಳಿ ಹಂದಿ ಹೇಳುತ್ತೆ. ಯಾದಕ್ಕೆ? ಸಿಂಹಕ್ಕೆ. ನೋಡಿ ಈ ಕಥೆಯ ಮೂಲಕ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೋಬಹುದು ಯಾವ ರೀತಿ ನಮ್ಮ ಸಿಚುವೇಶನ್ ಅಲ್ಲಿ ಗುಣಗಳು ಯಾವ ರೀತಿ ಇರುತ್ತವೆ ಅಂತ. ಅವಾಗ ಏನಾಗುತ್ತೆ, ಹಂದಿ ತನ್ನ ಪಾಡಿಗೆ ತಾನು ಹೋಗುತ್ತೆ, ಸಿಂಹವು ತನ್ನ ಪಾಡಿಗೆ ತಾನು ಕಾಡಿನಡಿಗೆ ಹೋಗುತ್ತೆ. ಈಗ ಹಂದಿ ಮನೆಗೆ ಬರುತ್ತೆ ಗೂಡಿಗೆ. ಗೂಡಿನಲ್ಲಿ ಎಲ್ಲ ಚಿಕ್ಕ ಪುಟ್ಟ ಹಂದಿಗಳಿರುತ್ತೆ, ಅದ್ರ ಮರಿಗಳಿರುತ್ತೆ ಸುಮಾರು. ಅವಕ್ ಹೇಳುತ್ತೆ ಏನು ಅಂತ ಅಂದ್ರೆ, ನಗ್ತಾ ನಗ್ತಾ ಹೇಳುತ್ತೆ, ಲೇ ಮಕ್ಳೇ, ಒಂದು ಸಿಂಹ ಸಿಕ್ಕಿತ್ತು, ನನಗೆ ಎದುರ್ಕೊಂಡು ಓಡ್ಬಿಡ್ತು ಅಂತ. ಅವೆಲ್ಲ ಅವೆಲ್ಲ ಭಯ ಪಡ್ತವೆ, ಎದುರ್ತವೆ, ಗೋಳಾಡ್ತವೆ. ಇದು ನಗುತ್ತೆ, ಗೋಳಾಡೋದೇನಿದೆ, ಅಳೋದೇನಿದೆ, ನನಗೆ ಹೆದರ್ಕೊಂಡೇ ಹೋಗಿ ಸಿಂಹ ಅಂತೆ. ಅವ್ ಮಕ್ಳು ಹೇಳುತ್ತೆ, ಹೌದಾ, ಹಾಗಾದ್ರೆ ಆ ಸಿಂಹ ನಿಂಗ್ ನೋಡೇ ಅಲ್ವಾ ಅಂತ ಕೇಳುತ್ತೆ. ಇಲ್ಲ, ನಂಗೆ ನೋಡಿದ್ರು ಕೂಡ ಹೆದರ್ಕೊಂಡು ಹೋಗಿದೆ, ನಾನು ಅದಕ್ಕೆ ಮಾತು ಆಡ್ಸಿದೀನಿ, ಆದ್ರೆ ಹೆದರ್ಕೊಂಡು ಹೋಗಿದೆ ಅಂತ ಹೇಳುತ್ತೆ. ಅವ್ ಮಕ್ಕಳೆಲ್ಲ ಏನ್ ಮಾಡುತ್ತೆ, ಏನ್ ಮಾತಾಡಿದ್ಯಾ ಅಂತ ಕೇಳುತ್ತೆ. ನಾನು ಹೇಳಿದ್ದೀನಿ ಅದಕ್ಕೆ, ಅದನ್ನ ಕೇಳಿದೆ ನಾನು, ಯಾಕೆ ಹೆದರ್ಕೊಂಡು ಹೋಗಿದ್ಯಾ ಅಂದ್ರೆ, ಇಲ್ಲ ನನಗೆ ಯುದ್ಧ ಮಾಡೋದಿಲ್ಲ, ನಾನು ಒಂದು ವಾರದ ನಂತರ ಯುದ್ಧ ಮಾಡ್ತೀನಿ, ನೀನು ಇಲ್ಲೇ ಬಾ ಅಂತ ಹೇಳಿದೆ, ನಾನು ಯುದ್ಧಕ್ಕೆ ಆಹ್ವಾನ ನೀಡಿದ್ದೀನಿ ಅದಕ್ಕೆ ಅಂತ ಹೇಳುತ್ತೆ. ಇವೆಲ್ಲ ಭಯ ಪಡುತ್ತೆ ಹಂದಿಗಳು. ಸಿಂಹ ಒಂದು ವಾರದ ನಂತರ ಯುದ್ಧ ಮಾಡಿದ್ರೆ ನಿನ್ನನ್ನು ತಿಂದ್ಬಿಟ್ಟು ನಮ್ಮನ್ನು ತಿಂದ್ಬಿಡುತ್ತೆ ಅಂತದೊಂದು ಭಯ ಹುಟ್ಟಿಸುತ್ತೆ. ಅವಾಗ ಹೇಳುತ್ತೆ, ಸಿಂಹದ ಲಕ್ಷಣಗಳು ಆ ಮರಿ ಮಕ್ಕಳು ಹೇಳುತ್ತೆ ಅಲ್ಲ, ಸಿಂಹ ಹೀಗಿರುತ್ತೆ, ಒಂದು ವಾರದ ನಂತರ ಅದನ್ನೆಲ್ಲನ್ನು ತಿಂದ್ಬಿಡುತ್ತೆ, ದೊಡ್ಡ ದೊಡ್ಡ ಆನೆಗಳನ್ನು ಒಂದೇ ದಿವಸದಲ್ಲಿ ತಿಂದ್ಬಿಡುತ್ತೆ, ಅದರ ಹಸಿವು ನೀಗಿಸಿದಾಗ ನಮ್ಮನ್ನ ಯಾರು ಇಡಲ್ಲ ಅಂತ ಹೆದರಿಸುತ್ತೆ. ಅವಾಗ ಆ ದೊಡ್ಡ ಏನು ಗಾತ್ರದಲ್ಲಿ ಬೆಳೆದಿತ್ತಲ್ಲ ಹಂದಿ, ಅದಕ್ಕೆ ಏನಾಗುತ್ತೆ, ಹೆದರಿಕೆ ಹುಟ್ಟುತ್ತೆ, ಹೌದಲ್ವಾ, ಆ ಸಿಂಹ ನನ್ನ ತಿನ್ನೇಬಹುದು ಅಂತ. ಅವಾಗ ತುಂಬಾ ಹೆದರಿಕೆ ಆಗುತ್ತೆ. ಹೆದರಿಕೆ ಆಗಿ ಈಗ ಉಪಾಯ ಯಾರಿಗೆ ಕೇಳಬೇಕು? ಆ ಸನ್ಯಾಸಿಗಳಂತರ ಹೋಗಕ್ಕಾಗಲ್ಲ, ಯಾಕ ಇವರೆಲ್ಲ ಹೊಲ್ಸು. ಏನ್ ಮಾಡುತ್ತೆ, ಅವಕ್ಕೆ ಕೇಳುತ್ತೆ, ತನ್ನ ಮಕ್ಕಳಿಗೆ ಆ ಹಂದಿ ಏನ್ ಮಾಡುತ್ತೆ ಕೇಳುತ್ತೆ, ಇದಕ್ಕೆ ಏನ್ ಉಪಾಯ, ಇದರಿಂದ ನಾನು ಜೀವಂತವಾಗಿ ಉಳಿಬೇಕು, ಆ ಬಾಯಿಯಿಂದ ತಪ್ಪಿಸ್ಕೊಳ್ಬೇಕು, ಆ ಬೇಟೆಯಿಂದ ತಪ್ಪಿಸ್ಕೊಳ್ಬೇಕು, ಆ ಯುದ್ಧದಿಂದ ನಾನು ದೂರ ಇರಬೇಕು ಮತ್ತು ಗೆಲ್ಲಬೇಕು ಅನ್ನೋದಾದ್ರೆ ಇದಕ್ಕೆ ಉಪಾಯ ಹೇಳಿ ಅಂತ ಹೇಳುತ್ತೆ. ತನ್ನ ಮಕ್ಕಳು ಏನ್ ಮಾಡ್ತವೆ, ಒಂದು ಉಪಾಯ ಹುಡುಕುತ್ತವೆ. ಏನ್ ಉಪಾಯ ಅಂದ್ರೆ, ಅಲ್ಲಿ ಸನ್ಯಾಸಿಗಳಿದಾರಲ್ಲ, ಪರ್ವತದ ಗುಹೆದಲ್ಲಿ ಸನ್ಯಾಸಿಗಳಿದಾರಲ್ಲ, ಅಲ್ಲಿ ಹೋಗಿ ಅವ್ರು ಏನು ಡ್ರೈನೇಜ್ ಅಂತ ಇರ್ತಲ್ಲ, ಈಗ ಡ್ರೈನೇಜ್ ಅಂತ ಮಾಡಿದ್ದಾರೆ ಅಂದ್ರೆ ಅಲ್ಲೆಲ್ಲ ಹೊಲಸು ಬರೋದು, ಅದು ಏನ್ ಹೇಳುತ್ತೆ, ಅಲ್ಲಿ ಡ್ರೈನೇಜ್ ಇರುತ್ತೆ, ಅಲ್ಲಿ ಹೋಗಿ ನಿನ್ ಮೈಯೆಲ್ಲ ಡ್ರೈನೇಜ್ ಅಲ್ಲಿ ಮುಳುಗಿಸಿ ಒಂದು ವಾರ ಅಲ್ಲೇ ಇರು, ಒಂದು ವಾರ ಅಲ್ಲೇ ಇರು, ನಂತರ ಒಂದು ವಾರದ ನಂತರ ಈ ಸ್ಥಳಕ್ಕೆ ಬಂದು ನೀರಲ್ಲಿ ಇಳಿಬೇಡ, ಗಾಳಿಗೆ ನಿಂತು ಬಿಡು ಅಂತ ಹೇಳುತ್ತೆ ಮಕ್ಕಳು. ಅದಕ್ಕೆ ಏನ್ ಮಾಡುತ್ತೆ, ಸರಿ ಅಂತ ಹೇಳಿ ಪರ್ವತದ ಇನ್ನೊಂದು ಭಾಗಕ್ಕೆ, ಅಂದ್ರೆ ಅವರು ಇರ್ತಕ್ಕಂಥ ದೂರದಲ್ಲಿ ಹೋಗ್ಬಿಟ್ಟು, ಅವರು ಎಲ್ಲಿ ಮಲ ವಿಸರ್ಜನೆ ಅಥವಾ ಏನೇನ್ ಮಾಡ್ತಾ ಇದ್ರು ಆ ಸ್ಥಳದಲ್ಲಿ ಹೋಗಿ ಅವೆಲ್ಲ ಓಡಾಡಿ ಮೈಯೆಲ್ಲ ಮಾಡ್ಕೊಂಡು ಹೊಲ್ಸ್ ಮಾಡ್ಕೊಂಡು ಒಂದು ವಾರ ಅದೇ ರೀತಿ ಮಾಡುತ್ತೆ. ಒಂದು ವಾರದ ನಂತರ ಸಿಂಹ ಹೇಳಿತಲ್ಲ ಯುದ್ಧಕ್ಕೆ ಬಾ ಅಂತ ಹೇಳಿ, ಅವಾಗ ಯುದ್ಧಕ್ಕೆ ರೆಡಿಯಾಗಿ ಹಂದಿ ಬರುತ್ತೆ. ಈ ಕಡೆ ಪರ್ವತದಿಂದ ಸಿಂಹವು ಗರ್ಜನೆ ಮಾಡ್ಕೊಂಡು ಬರುತ್ತೆ, ಮಕ್ಕಳೆಲ್ಲ ಹೆದರ್ತಾವೆ. ಇಲ್ಲಿ ಇವ್ರ ನನಗ್ ಬಿಡಲ್ಲ, ನನ್ನ ಮಕ್ಕಳಿಗೆಲ್ಲ ತಿಂದ್ಬಿಡುತ್ತೆ ಅಂದ್ರೆ ಮಕ್ಕಳೆಲ್ಲ ಹೆದರ್ತಾವೆ ಗುಹೆ ಅಲ್ಲಿ ಕೊಠಡಿಯಲ್ಲಿ. ಅವಾಗ ಏನ್ ಮಾಡುತ್ತೆ, ಹಂದಿ ಅಲ್ಲಿ ಆ ನೀರಿರ್ತಕ್ಕಂಥ ಕೊಳದಲ್ಲಿ ದಡದಲ್ಲಿ ಬಂದು ನಿಲ್ಲುತ್ತೆ. ಅಲ್ಲಿ ಗಾಳಿ ಜೋರಾಗಿ ಬೀಸ್ತ ಕಾರಣವಾಗಿ ಸಿಂಹಕ್ಕೆ ಅದನ್ನ ಸ್ಮೆಲ್ ಬರುತ್ತೆ, ಅಂದ್ರೆ ವಾಸನೆ, ಏನು ದುರ್ಗಂಧ ವಾಸನೆ ಬರುತ್ತೆ. ಹಾಗಾಗಿ ಅದು ಏನ್ ಹೇಳುತ್ತೆ ಅಂದ್ರೆ, ಅಸೋಚಿ ಪೋತಿ ಲೋಮೋಸಿ ದುರ್ಗಂಧ ವಾಸಿ ಸುಕರೋ ಅಂತ ಹೇಳುತ್ತೆ.
ಏನಂದ್ರೆ ಸುಕರ ಹಂದಿ, ನೀನು ಅಪವಿತ್ರವಾದ ದುರ್ಗಂಧದಿಂದ ಕೂಡಿದ ಕೂದಲುಳ್ಳವನಾಗಿದ್ದೀಯಾ ಅಂತ ಹೇಳುತ್ತೆ. ಅಂದ್ರೆ ಅಷ್ಟೊಂದು ದುರ್ಗಂಧದಿಂದ ಕೂಡಿರ್ತದೆ ಹಂದಿ. ಯಾಕಂದ್ರೆ ಅದನ್ನ ಬಚಾವ್ ಮಾಡ್ಕೋಬೇಕಲ್ಲ, ಸಿಂಹದ ಬಾಯಿಯಿಂದ ಬಚಾವ್ ಮಾಡ್ಕೋಬೇಕಲ್ಲ. ಅದಕ್ಕೆ ಅದೇನ್ ಮಾಡುತ್ತೆ, ಆ ಹೊಲಸಲ್ಲಿ ತಿರ್ಗಾಡಿ ಒಂದು ವಾರ ಬಂದ್ಬಿಡುತ್ತೆ. ಈಗ ಸಿಂಹ ಹೆಂಗ್ ತಿನ್ನೋದು ಅದನ್ನ ಹೇಳ್ಬಿಡುತ್ತೆ. ಅಸೋಚಿ ಪೋತಿ ಲೋಮೋಸಿ ದುಃಖಾಂದ ವಾಸಿ ಸುಕರು ಅಂತ ಹೇಳುತ್ತೆ. ಅಂದ್ರೆ ಸುಕರ ನೀನು ಅಪವಿತ್ರವಾದ ದುರ್ಗಂಧದಿಂದ ಕೂಡಿದ ಕೂದಲುಳ್ಳವನಾಗಿದ್ದೀಯಾ ಅಂದ್ಮೇಲೆ ಹೆಂಗ್ ತಿನ್ಬೇಕು ಅದಕ್ಕೆ ಹೇಳುತ್ತೆ. ಸಚ್ಚೆ ಯುಚಿ ತುಕಮೋಸಿ ಜಯಂಗ್ ಸಮ್ಮ ವದಾಮಿತೆ ಅಂತ ಹೇಳುತ್ತೆ. ನಿನ್ನ ದೇಹದಿಂದ ದುರ್ಗಂಧ ಬರುತ್ತಿದೆ, ನಿನ್ನ ದೇಹದಿಂದ ದುರ್ಗಂಧ ಬರುತ್ತಿದೆ, ನಿನಗೆ ಯುದ್ಧ ಮಾಡಬೇಕೆಂಬ ಆಸೆ ಇದ್ದರೆ, ಆ ಹಂದಿ ಹೇಳುತ್ತೆ, ನಿನಗೆ ಯುದ್ಧ ಮಾಡಬೇಕಂದ್ರ ಆಸೆ ಇದ್ರ ನೀ ಹಿಂಗ್ ಬರ್ತಿದ್ದಿಲ್ಲ, ಈ ಹೊಲ್ಸ್ ಮಾಡ್ಕೊಂಡ್ ಬರ್ತಿಲ್ಲ. ನೀ ಯುದ್ಧದಿಂದ ಹಾರಿ ಹೋಗ್ಬೇಕಂತೇಳಿ ನೀ ಹೊಲ್ಸ್ ಮಾಡ್ಕೊಂಡ್ ಬಂದಿದಿ. ಅದ ಕಡಿಂದ ನನ್ನ ಕಡೆ ನಾ ಹೇಳ್ತೀನಿ ನಿನಗ, ನಾನು ನಿನ್ನನ್ನು ವಿಜಯ ಎಂದು ಒಪ್ಪಿಕೊಳ್ಳುತ್ತೇನೆ, ನೀನೇ ಗೆದ್ದಿ ಅಂತೇಳಿ ನಾ ಒಪ್ಕೋತೀನಿ ಅಂತೇಳಿ ಹೇಳ್ತದ ಸಿಂಹ. ಯಾಕ ಆ ಹೊಲಸಲಿಂದ ಸಿಂಹ ಏನ್ ಹೇಳ್ತಂದ್ರ, ಆ ಹೊಲಸಿಗೆ ನೀನು ಗೆದ್ದೆ ನಾನು ಸೋತೆ, ನೀನು ಹೋಗು ಎಂದು ಹೇಳಿ ಸಿಂಹ ತನ್ನ ಬೇಟೆಯನ್ನಾಡಿ ಕೊಳದಲ್ಲಿ ನೀರು ಕುಡಿದು ಪರ್ವತ ಗುಹೆಗೆ ಹೊರಟು ಹೋಯಿತು. ಯಾಕೆ ಹೋಯ್ತು ಅಂದ್ರೆ ಅದು ಹೊಲಸ ಹಚ್ಕೊಂಡಿತ್ತು, ಮಲ ಫಿಲ ಎಲ್ಲಾನು ಹೊಲಸ ಹಚ್ಕೊಂಡಿತ್ತು. ಅದಕ್ಕ ಸಿಂಹಕ್ಕ ದೇಹ ಮುಟ್ಲಕ್ಕ ನಾಚಿಕೆ ಆಗಿರ್ತದ. ಇಷ್ಟೊಂದು ಹೊಲಸನ್ನ ಹೆಂಗ್ ತಿನ್ನೋದು ಅಂತೇಳಿ ಕಾಲಲ್ಲಿ ಮುಟ್ಲಕ್ಕೂ ಹೆದರ್ತದ. ಮತ್ತಿನ್ನು ಬಾಯಲ್ಲಿ ಹಿಡಿದು ಅದಕ್ಕ ಆ ತಿನ್ನೋದು ಅಂದ್ರೆ ಹೆಂಗ? ಹಾಗಾಗಿ ಆ ಹೊಲಸನ್ನ ಮುಟ್ಟೋದು ಬೇಡ ಅಂತೇಳಿ ಸಿಂಹ ಬಿಟ್ಟು ಹೋಗ್ತದ. ಬಿಟ್ಟು ಹೋಗಿಮೇಲ ಆ ಹಂದಿ ಹೋಗಿ ಮಕ್ಕಳಿಗೆ ಹೇಳ್ತದ, ನೋಡು ನಾ ಈ ಯುದ್ಧ ಗೆದ್ದು ಬಂದಿನಿ, ಸಿಂಹನೇ ಹೇಳ್ಯದ ನೀನೇ ವಿಜಯ ಆಗಿದಿ, ನೀ ಗೆದ್ದಿದಿ ಅಂತೇಳಿ ಹೇಳ್ಯದ ಅಂತ ಹೇಳಿ ಮಕ್ಕಳಿಗೆಲ್ಲ ಹೇಳ್ತದ. ಖುಷಿ ಪಡ್ತದ. ನಾ ಸಿಂಹಕ್ಕಿಂತ ಧೈರ್ಯಶಾಲಿ, ನಾನು ಅದಕ್ಕಿನ್ನ ದೊಡ್ಡ ಶಕ್ತಿಶಾಲಿ ಅಂತ ಹೇಳ್ತದ. ಹೇಳಿದ ನಂತರ ಮಕ್ಕಳಿಗೆ ಗೊತ್ತಾಗತ್ತ ಯಾರ್ ಶಕ್ತಿಶಾಲಿ, ಯಾರು ಇದಕ್ಕ ಜೀವಂತವಾಗಿ ಬದುಕ್ ಬಂದಾರ ಅನ್ನೋದು. ಹಾಗಾಗಿ ಇಲ್ಲಿ ಯಾಕೆ ಹೇಳ್ತಾರೆ ಈ ಮಾತು ಅಂದಾಗ, ಒಂದು ಘಟನೆ ಇಲ್ಲಿ ನಡೆದಿಂದಿರುತ್ತ. ಒಂದು ಘಟನೆ ಏನಂದ್ರ, ಸಾರಿಪುತ್ತ ಮೊಘಲ್ಯಾನ ಬಂತೇಜಿಗಳು ಅಂತ ತಾವೆಲ್ಲ ಕೇಳಿರಿ. ಅವ್ರ ಅಗ್ಗ ಸಾವಕರು. ಆ ಅಗ್ಗ ಸಾವಕರಲ್ಲಿ ಒಂದು ಸಭೆ ನಡೀತಾ ಇರ್ತದ, ಡೈಲಿ ಒಂದು ಚರ್ಚೆ ನಡೀತಾ ಇರ್ತದ. ಸಹಸ್ರಾರು ಜನಗಳು ಬಂದು ಧಮ್ಮ ಪ್ರವಚನ ಕೇಳ್ತಾರ. ತಮ್ಮ ಪ್ರಶ್ನೆ ಇದ್ರೆ ಕೇಳಿ ಉತ್ತರ ಪಡ್ಕೊಂಡು ಅದಕ್ಕೆ ಪರಿಹಾರ ಸೂಚಿಸಿ ಹೋಗಿರ್ತಾರ. ಈ ರೀತಿ ಅಲ್ಲಿ ದಿನ ಸಭೆ ನಡೀತಾ ಇರ್ತದ, ಅಂದ್ರೆ ಧಮ್ಮ ಸಭೆ ಅಂತ ಹೇಳ್ಬೋದು. ಹಾಗಾಗಿ ಆ ಧಮ್ಮ ಸಭೆಯಲ್ಲಿ ತುಂಬಾ ಜನ ಬರ್ತಾ ಇರ್ತಾರ. ತುಂಬಾ ಭಿಕ್ಕುಗಳು ಒಂದುಗೂಡಿ ಒಂದೊಂದು ಸಭೆಯನ್ನು ನಡೆಸ್ತಾ ಇರ್ತಾರ. ಅಂದ್ರೆ ನಾವಿಲ್ಲಿ ನೋಡಿದೀವಿ ವಿಚಾರಗೋಷ್ಠಿ ಅಂತ ಹೇಳಿ. ಮುಂಜಾನೆ ಒಂದು ವಿಚಾರಗೋಷ್ಠಿ, ಮಧ್ಯಾಹ್ನ ವಿಚಾರಗೋಷ್ಠಿ ಅನ್ನೋದು ಮಾಡ್ತಾ ಇರ್ತಾರ. ನಾವು ಈಗ ಧಮ್ಮ ಪರಿಷತ್ ಅಂತ ಮಾಡ್ತಾ ಇರ್ತಾರೆ. ಧಮ್ಮ ಪರಿಷತ್ನಲ್ಲಿ ಸುಮಾರು ಜನ ಬಂತೇಜಿಗಳು ಬರ್ತಾ ಇರ್ತಾರೆ. ಬಂತೇಜಿಗಳು ಬಂದಾಗ ಅಲ್ಲಿ ಅವರು ಒಂದೊಂದು ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡು ಒಂದೊಂದು ವೇದಿಕೆಯಲ್ಲಿ ಅಭಿಧಮ್ಮ ಹೇಳ್ತಾರೆ, ಒಂದೊಂದು ವೇದಿಕೆಯಲ್ಲಿ ಸುತ್ತ ಪೀಠಕ ಹೇಳ್ತಾರೆ, ಒಂದೊಂದು ವೇದಿಕೆಯಲ್ಲಿ ವಿನಯ ಪೀಠಕ ಹೇಳ್ತಾರೆ. ಈ ರೀತಿ ಎಲ್ಲವೂ ಒಂದೊಂದು ವೇದಿಕೆಯಲ್ಲಿ ಹಂಚಿಕೊಂಡು ಧಮ್ಮ ಪರಿಷತ್ನಲ್ಲಿ ಇರ್ತಕ್ಕಂಥ ಸುಮಾರು ಆಗು ಹೋಗುಗಳು ಮತ್ತು ಪ್ರಚಲಿತ ದಿನಮಾನಗಳಲ್ಲಿ ಯಾವ ರೀತಿ ಧಮ್ಮವು ಬೆಳಿಬೇಕು ಅನ್ನೋದು ಕೂಡ ಆ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು. ಹಾಗಾಗಿ ಆ ಸಮಯದಲ್ಲೂ ಕೂಡ ಈ ಧಮ್ಮದ ಚರ್ಚೆ ನಡೀತಾ ಇದ್ದಾಗ ಏನಾಗಿತ್ತು ಅಂದ್ರೆ, ಅಲ್ಲಿ ಸಾರಿಪುತ್ತ ಮೊಘಲ್ಯಾನರು ಒಂದು ಸಭೆ ನಡೆಸ್ತಾ ಇರ್ತಾರೆ. ಅಲ್ಲಿ ಸುಮಾರು ಭಿಕ್ಕುಗಳು ಮತ್ತು ಉಪಾಸಕಿಯರು, ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಎಲ್ಲರೂ ಭಾಗವಹಿಸಿರ್ತಾರೆ. ತುಂಬಾ ಖುಷಿಯಾಗಿರುತ್ತೆ ಅವರಿಗೆ. ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಅಗ್ರ ಶ್ರೇಣಿಯಲ್ಲಿ ಇರ್ತಕ್ಕಂಥವ್ರು ಸಾರಿಪುತ್ತ ಮೊಘಲ್ಯಾನರು. ಅವರಂತಹ ವಿದ್ಯೆ ಜಗತ್ತಿನಲ್ಲಿ ಕಲಿತಕ್ಕಂಥವ್ರು ಕಡಿಮೆ, ಆದ್ರೆ ಇಲ್ಲನೂ ಅಂತ ಹೇಳ್ಬೋದು. ಬುದ್ಧರ ನಂತರ ಸಾರಿಪುತ್ತ ಮೊಘಲ್ಯಾನರು, ನಂತರ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಅವರು ಜ್ಞಾನವುಳ್ಳವರು,
ಬುದ್ಧರ ನಂತರ ಅವರ ಹಾಗೇ ಬೋಧನೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಉಳ್ಳವರು ಆಗಿದ್ರು. ಹಾಗಾಗಿ ಜನರು ಕೂಡ ಆ ಸಮಯದಲ್ಲಿ ಬುದ್ಧ ಧರ್ಮವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಇತ್ತು. ಹಾಗಾಗಿ ಅಂದು ಎಲ್ಲಾ ಸಭೆಗಳು ನಡೀತಾ ಇರ್ತಿದ್ವು. ನಡೀತಾ ಇದ್ದಾಗ ಏನಾಗಿತ್ತು ಅಂದ್ರೆ ಸಾರಿಪುತ್ತ ಬಂತೇಜಿ ಅವರು ಒಂದು ಸಭೆ ನಡೆಸ್ತಾ ಇರ್ತಾರೆ. ಅಲ್ಲಿ ಎಲ್ಲ ಭಿಕ್ಕುಗಳು ಮತ್ತೆ ಉಪಾಸಕ ಶ್ರದ್ಧಾವಂತ ಉಪಾಸಕಿಯರೆಲ್ಲ ಸೇರಿರ್ತಾರೆ. ಸೇರಿದಾಗ ದಿನಾಲೂ ಕೂಡ ಬೋಧನೆಯನ್ನು ಮಾಡ್ತಾ ಇರ್ತಾರೆ, ಧಮ್ಮ ಪ್ರವಚನವನ್ನು ನೀಡ್ತಾ ಇರ್ತಾರೆ. ಹಾಗಾಗಿ ದಿನ ಹೀಗೆ ನಡೀತಾ ಇರುತ್ತೆ. ನಡೀತಾ ಇದ್ದಾಗ ಕೆಲವರು ಇರ್ತಾರೆ, ಕೆಲವರು ಭಿಕ್ಕುಗಳಲ್ಲಿ ಅಧ್ಯಯನಶೀಲರು ಇರಲ್ಲ, ಆಮೇಲೆ ಶೀಲವಂತರು ಇರಲ್ಲ. ಕೆಲವರು ಅಂದ್ರೆ ಎಲ್ಲರೂ ಅಂತ ಅಲ್ಲ, ಕೆಲವರು ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಲ್ಲ, ಅಧ್ಯಯನ ಮಾಡಲ್ಲ, ಮತ್ತೆ ಅದ್ರ ಬಗ್ಗೆ ನಂಬಿಕೆ ಇಡಲ್ಲ. ವಿಚಿಕಿತ್ಸೆ ಅಂದ್ರೆ ಸಂಶಯ ವ್ಯಕ್ತಪಡಿಸೋದು, ಅಂದ್ರೆ ಧಮ್ಮದ ಮೇಲೆ ನಂಬಿಕೆ ಇರಲ್ಲ, ಸುಮ್ಮನೆ ಏನೋ ಕಾರಣಕ್ಕಾಗಿ ಚಿವರ್ ಹಾಕಿರ್ತಾರೆ ಅಂತ ಅನ್ನೋದು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲೊಬ್ರು ಕೂಡ ಬಂತೇಜಿ ಅಂದ್ರೆ ಬಿಕ್ಕು ಇರ್ತಾರೆ, ಥೇರ ಅಂತ ಹೇಳಿ. ಅವರು ವೃದ್ಧ ಥೇರ ಅಂದ್ರೆ ಅವರು ಕೂಡ ವಯಸ್ಸಾಗಿ ಸುಮಾರು ವರ್ಷ ಉಳಿದು ಅವರಿಗೂ ಥೇರ ಬಂದಿರುತ್ತೆ. ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಯಾರು ಧಮ್ಮದಲ್ಲಿ ಸೇವೆ ಸಲ್ಲಿಸ್ತಾರೋ ಅವರಿಗೆಲ್ಲ ಥೇರ ಅನ್ನೋದು. ಅಭ್ಯಾಸ ಮಾಡಿದವರು, ಅಧ್ಯಯನಶೀಲರು, ಶೀಲವಂತರು ಅವರೆಲ್ಲ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ತಲೆ ಕೂದಲು ಬೆಳಗಾದವರೆಲ್ಲ ವಯಸ್ಸಾದವರು ಅಂತ ಹೇಳ್ಬೋದು ಅಷ್ಟೇ. ಅವರೆಲ್ಲ ಪರಿಪೂರ್ಣವಾದ ಥೇರರು ಅಂತ ಹೇಳಕ್ ಆಗಲ್ಲ. ಹಾಗಾಗಿ ಇದಕ್ಕೊಂದು ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಅವ್ರೇನ್ ಮಾಡ್ತಾರೆ, ಒಬ್ಬ ವೃದ್ಧ ಏನ್ ಮಾಡ್ತಾನೆ ಅಂದ್ರೆ ಮುದುಕ ಆಗಿರ್ತಕ್ಕ ವಯಸ್ಸಾಗಿರುತ್ತೆ. ಅವನೇನ್ ಮಾಡ್ತಾನೆ, ಸಾರಿಪುತ್ತ ಬಂತೇಜಿನ ನಾನೊಂದು ಪ್ರಶ್ನೆ ಕೇಳಿ ಈ ಸಭೆಯಲ್ಲಿ ನಾನು ತುಂಬಾ ಬಹುಶ್ರುತನೆಂದು ಭಾವಿಸಿ ನನಗೆ ಸತ್ಕಾರ ಸನ್ಮಾನಗಳನ್ನು ಮಾಡುವುದು ಎಂಬ ಯೋಚನೆಗೆ ವೃದ್ಧ ಥೇರನಿಗೆ ಹೊಳೆಯಿತು. ಅಂದ್ರೆ ಅವನ ತಲೆಗೆ ಬಂತು, ಎಲ್ಲರಿಗಿನ್ನ ಶ್ರೇಷ್ಠ ಇದ್ದ ನಾನೇ, ಎಲ್ಲರಿಗಿಂತ ಜ್ಞಾನಿ ಇದ್ದ ನಾನೇ ಅಂತ ತಿಳ್ಕೋಬೇಕು ಜನ. ನನಗ್ ಸತ್ಕಾರ ಮಾಡ್ಬೇಕು, ನನಗ್ ಸನ್ಮಾನ ಮಾಡ್ಬೇಕು ಅಂತ, ನನಗ್ ಹೊಗಳ್ಬೇಕು ಅನ್ನೋದು ಅವನಲ್ಲಿ ಮೂಡುತ್ತೆ. ಇವತ್ತಿನ ಜಗತ್ತಿನಲ್ಲಿ ಈಗ ನಡೀತಕ್ಕಂಥದ್ದು ಅದೇ. ಸನ್ಮಾನಕ್ಕೆ ಆಸೆ ಪಡ್ತಾ ಇದ್ದಾರೆ. ತಮ್ಮದ ಮಾತಾಡಿ ಸನ್ಮಾನ ಮಾಡ್ಬೇಕು, ಅವರಿಗೆ ಹೊಗಳ್ಬೇಕು, ಅವರಿಗೆ ಏನ್ ಮಾಡ್ಬೇಕು ಅಂದ್ರೆ ಸತ್ಕಾರ ಮಾಡ್ಬೇಕು ಅಂತವ್ರೇ ಇಲ್ಲಿ ಹೆಚ್ಚಾಗಿದ್ದಾರೆ. ಇಲ್ಲಿ ಆಚರಣೆ ಮಾಡೋರು ಬಹಳ ಕಡಿಮೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಥೇರ ಏನ್ ಮಾಡ್ತಾನೆ, ನನಗೆ ಹೊಗಳ್ಬೇಕು ಇಲ್ಲಿ. ಇವರು ಸಾರಿಪುತ್ತ ಬಂತೇಜಿ ಬಹಳ ಜ್ಞಾನ ಉಳ್ಳವರು, ಎಲ್ಲಾನು ಅವರಿಗೆ ವಿನಯಶೀಲರು, ಶೀಲವಂತರು ಆಗಿದ್ರು, ಅಧ್ಯಯನಶೀಲರು ಇದ್ರು, ಧಮ್ಮವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡವರು ಇದ್ರು. ಅಂತವರಿಗೆ ಇವನು ಪ್ರಶ್ನೆ ಮಾಡಿ ಅವರಿಗೆ ಗೊಂದಲಕ್ಕೀಡು ಮಾಡ್ಬೇಕು ಅಂತ ಪ್ರಶ್ನೆನ ಅವ್ರಿಗೆ ಕೇಳ್ಬೇಕು ಅನ್ನೋದು ಅವನ ತಲೆಯಲ್ಲಿ ಬರುತ್ತೆ. ನೋಡಿ, ಎಂತವ್ರು ಇರ್ತಾರೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಶಾಣೆ ಆಗ್ಬೇಕಂತೇಳಿ ಹೊರಟಿದ್ದಾರೆ. ಆದ್ರೆ ಅಷ್ಟೊಂದು ಈಸಿ ಮಾತಲ್ಲ. ಯಾರು ಇಲ್ಲಿ ಗಳಿಸ್ಬೇಕಾಗಿದ್ರೆ ತುಂಬಾ ರೀತಿ ಪ್ರಯತ್ನ ಮಾಡಬೇಕಾಗತ್ತೆ. ಬುದ್ಧರು ಕೂಡ ಅದೇ ರೀತಿ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ನಾವು ಕೂಡ ತುಂಬಾ ಪ್ರಯತ್ನ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವನು ಕೇಳ್ತಾನೆ, ಯಾರಿಗೆ? ಸಾರಿಪುತ್ತ ಬಂತೇಜಿಗೆ ಬಂದು ಕೇಳ್ತಾನೆ, ಸಾರಿಪುತ್ತ ಬಂತೇಜಿ, ತಮಗೊಂದು ಪ್ರಶ್ನೆ ನಾನು ಕೇಳಬಹುದೇ, ಅವಕಾಶ ಕೊಡ್ತೀರಾ ಅಂತ ಕೇಳ್ತಾನೆ. ಸಾರಿಪುತ್ತ ಬಂತೇಜಿ ಅಂತಾರೆ, ಅವ್ರಿಗೆ ನೋಡ್ತಾರೆ, ನೋಡಿ ಏನೋ ಒಂದ್ ಸ್ವಲ್ಪ ಕಾಣ್ತಾ ಇದೆ ಮುಖದಲ್ಲಿ, ಅಂದ್ರೆ ಸರಿ ಕೇಳ್ಬಹುದು, ಈಗ ನೀವು ಕೇಳ್ಬಹುದು ಅಂತ ಹೇಳ್ತಾರೆ. ಸರಿ ಅಂತ ಏನ್ ಮಾಡ್ತಾರೆ, ಇವ್ರು ಕೇಳ್ತಾರೆ. ಯಾರು? ಆ ವೃದ್ಧ ಥೇರು ಈ ಬಂತೇಜಿಗೆ ಕೇಳ್ತಾರೆ. ಏನಂತ ಕೇಳ್ತಾರೆ ನೋಡಿ. ಇಲ್ಲಿ ಮೊದಲನೇದಾಗಿ ಏನ್ ಕೇಳ್ತಾರೆ, ಕೂಡಿಸುವ ವಿಷಯದಲ್ಲಿ, ಬೇರೆ ಮಾಡೋ ವಿಷಯದಲ್ಲಿ, ನಿಗ್ರಹ ವಿಷಯದಲ್ಲಿ, ಪಗ್ರಹದ ವಿಷಯದಲ್ಲಿ, ವಿಶೇಷದ ವಿಷಯದಲ್ಲಿ ಹಾಗೂ ನಿರ್ವಿಷಯದ ವಿಷಯದಲ್ಲಿ ಅಂಥೇಳಿ ಇಷ್ಟು ಪ್ರಶ್ನೆಗಳು ಅವನಿಗೆ ಕೇಳ್ತಾರೆ. ಅಂದ್ರೆ ಅಚಾಯೋ ಮೊದಲನೇ ಪ್ರಶ್ನೆ. ಅಚಾಯೋ ಅಂದ್ರೆ ಕೂಡಿಸೋ ವಿಷಯದಲ್ಲಿ ಅಂತ.
ಎರಡನೇ ಪ್ರಶ್ನೆ ಅಪಚಾಯೋ ಅಂದ್ರೆ ಬೇರೆ ಮಾಡುವುದು ಹೆಂಗೆ, ಬೇರ್ಪಡಿಸುವುದು, ಕಳೆಯುವುದು, ಒಟ್ಟುಗೂಡಿಸುವುದು ಅನ್ನೋದ್ರ ಬಗ್ಗೆ. ನಿಗ್ರಹೋ ಅಂದ್ರೆ ನಿಗ್ರಹಿಸುವುದು, ತಡೆಯುವುದು ಯಾವುದು ಅನ್ನೋದು. ಪಗ್ಗಹೋ ಬೆಂಬಲಿಸುವುದು, ಎತ್ತಿ ಹಿಡಿಯುವುದು ಅಂದ್ರೆ ಇದೇ ಈಗ ಹೇಳದಲ್ಲ ಈಗ ಸನ್ಮಾನ ಸತ್ಕಾರ. ವಿಶೇಷಸೋ ವಿಶೇಷ ಅಂದ್ರೆ ವಿಶೇಷತೆ ವ್ಯತ್ಯಾಸ. ಅವಿಶೇಷೋ ಅಂದ್ರೆ ವಿಶೇಷವಲ್ಲದ ಸಾಮರ್ಥ್ಯ. ಇದರ ಬಗ್ಗೆ ತಮ್ಮ ಉತ್ತರ ತಿಳಿಸಿ ಅಂತ ಹೇಳ್ತಾನೆ. ನೋಡಿ ಅಂದ್ರೆ ಸಾರಿಪುತ್ತ ಬಂತಿಜಿಗೆ ಅನಿಸುತ್ತೆ ಇವನು ಇನ್ನು LKG ಪಾಸ್ ಆಗಿಲ್ಲ, ಇದು ಕೇಳ್ತಾ ಇದ್ದಾನೆ ಅಂತ. LKG UKG ಪಾಸ್ ಆಗಿಲ್ಲ ಧಮ್ಮದಲ್ಲಿ, ಈ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇವನಿಗೆ ಉತ್ತರ ಕೊಟ್ಟರು ಕೂಡ ಇವನು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡುವಂತ ಮನೋಬಲ ಇವನ ಮೇಲೆ ಇಲ್ಲ, ಮಾನಸಿಕ ಶಕ್ತಿ ಇವನ ಬಳಿ ಇಲ್ಲ ಅಂತ ತಿಳ್ಕೊತಾರೆ. ಯಾಕೆ ತಿಳ್ಕೊತಾರೆ ಇಲ್ಲಿ ಅಂದ್ರೆ, ಯಾರು ಖಡ್ಗ ಹಿಡಿದು ಕಾಡಿನಲ್ಲಿ ಓಡಿ ಬರ್ತಾ ಇದ್ದ ಅಂಗುಲಿ ಮಾಲನನ್ನು ಬುದ್ಧರು ಕಂಡು ಮೈತ್ರಿ ಕರುಣೆ ಪ್ರೀತಿಯಿಂದ ಅವನಿಗೆ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಬುದ್ಧರಲ್ಲಿತ್ತು. ಹಾಗೆ ಸಾರಿಪುತ್ತ ಬಂತೇಜಿಯು ಕೂಡ ಎದುರು ಯಾರು ಇರ್ತಾರೆ ಅವರ ಬುದ್ಧಿ ಮನೋಬಲವನ್ನು ಪರೀಕ್ಷಿಸಿ ಅವರನ್ನ ಅರ್ಥ ಮಾಡ್ಕೊಳ್ಳುವಂತ ಎಲ್ಲಾ ಜ್ಞಾನವನ್ನು ಗೊತ್ತಿತ್ತು. ಹಾಗಾಗಿ ಇಲ್ಲೂ ಕೂಡ ಇಂತಹ ಪ್ರಶ್ನೆ ಕೇಳಿದ ಆ ವೃದ್ಧ ಥೇರನಿಗೆ ನಗು ಬರುತ್ತೆ. ಈ ಬಂತೇಜಿ ನೋಡಿ ನಗ್ತಾರೆ ಅವನ್ ನೋಡಿ. ಇವನಿಗೆ ಏನೋ ಗೊತ್ತಿಲ್ಲ, ಈ ಪ್ರಶ್ನೆ ಕೇಳ್ತಾ ಇದ್ದಾನೆ, ಇವನು ಮೂರ್ಖ. ಅಂದ್ರೆ ಮೂರ್ಖನಿಗೆ ತಮ್ಮ ಹೇಳಬಾರ್ದು ಅಂತೇಳಿ ತಥಾಗತರು ಹೇಳ್ತಾರೆ ಇಲ್ಲಿ. ಅಂಗುಲಿಮಾಲ ಮೂರ್ಖನಾಗಿರ್ಲಿಲ್ಲ, ಅವನೇನಾಗಿದ್ದ ಅಂದ್ರೆ ಕ್ರೂರಿಯಾಗಿದ್ದ, ಮೂರ್ಖನಿಲ್ಲ. ಇಲ್ಲಿ ಇರೋರು ಎಲ್ಲ ಮೂರ್ಖರ ಅನ್ನಂಗೆ. ಈಗ ತಮ್ಮವನ್ನು ನನಗ ಸನ್ಮಾನ ಮಾಡ್ಬೇಕು, ನನಗ ಸತ್ಕಾರ ಮಾಡ್ಬೇಕು, ನನ್ನ ಹೆಸರನ್ನೇ ಹೊಗಳ್ಬೇಕು ಅನ್ನೋರು ಇದ್ದಾರೆ, ಆಚರಣೆ ಮಾಡೋರು ಇಲ್ಲ. ಅಂತವರೇ ಜನ ಇಲ್ಲಿ ತುಂಬಿದ್ದಾರೆ. ಬಂತೇಜಿಗಳು ತಮ್ಮ ಪಾಡಿಗೆ ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರ ಅಧ್ಯಯನಶೀಲರು ಅವ್ರವ್ರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬೊಗಳೋರು ಮೈಕಾಸುರೇ ಜಾಸ್ತಿಯಾಗಿ ತಮ್ಮವನ್ನು ವಿನಾಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಂತವರೇ ಕೂಡ ಆ ಸಾರಿಪುತ್ತ ಬಂತೇಜಿಗೆ ಪ್ರಶ್ನೆ ಕೇಳ್ತಾನೆ. ಈಗ ಹೇಳದ್ನಲ್ಲ, ಬೇರ್ಪಡಿಸೋದು ಹೆಂಗೆ, ಕೂಡಿಸೋದು ಹೆಂಗೆ, ನಿಗ್ರಹಿಸೋದು ಹೆಂಗೆ ಅಂತ ಕೇಳ್ತಾನೆ. ಅಂದ್ರೆ ಅದನ್ನ ಇವನು ಮೊದಲನೇ ಕಲ್ತಿದ್ರೆ ಈ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಅಂದ್ರೆ ಇವನು ಸ್ಟಾರ್ಟೇ ಮಾಡಿಲ್ಲ ದಮ್ಮನ, ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದ್ರೆ ಇವನಿಗೆ ಯಾವ ಮಾಹಿತಿನೂ ಇಲ್ಲ ಅನ್ನೋದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸಾರಿಪುತ್ತ ಬಂತೇಜಿಯವರು ಯಾವ ವೇದಿಕೆಯ ಮೇಲೆ ಯಾವ ಸಭೆಯ ಒಳಗೆ ಕುಂತಿರ್ತಾರೋ ಆ ಸಭೆಯಲ್ಲಿನ ಮುಖಂಡರಾಗಿ ಇರ್ತಾರೋ ಆ ಸಭೆಯನ್ನು ಬಿಟ್ಟು ಹೊರ ಬರ್ತಾರೆ. ಅಂದ್ರೆ ಇಂಥ ಮೂರ್ಖರಿಗೆ ಏನ್ ಹೇಳ್ಬೇಕು, ನಾನು ಏನೋ ಹೇಳಕ್ ಹೊರಟಿದ್ದೀನಿ, ಇವನು ಬಂದು ಇವನು ಕಲ್ತೇ ಇಲ್ಲ, ಇವನಿಗೆ ಹೇಳಿದ್ರೆ ಹೆಂಗೆ ಅನ್ನೋದು ಬೇಸರ ವ್ಯಕ್ತಪಡಿಸ್ಕೊಂಡು ಅವ್ರೇನ್ ಬೇಸರ ಹಾಕಲ್ಲ. ಆದ್ರೆ ಅಲ್ಲಿಂದ ನಿರುತ್ತರದಿಂದ ಹೊರ ಬರ್ತಾರೆ. ಆ ಸಭೆಯಲ್ಲಿ ಇರ್ತಕ್ಕಂಥ ಜನ ಎಲ್ಲ ಅವರ ಪ್ರವಚನ ಕೇಳದೆ ದುಃಖ ತಪ್ತಿರ ಆಗ್ತಾರೆ. ಅಂದ್ರೆ ಸಾರಿಪುತ್ತ ಬಂತೇಜಿಯವರ ಬೋಧನೆಗಳು ಇಷ್ಟು ಅರ್ಥಗರ್ಭಿತ ಇದ್ವು ಅಂದ್ರೆ ಎಲ್ಲಾ ಶ್ರದ್ಧಾವಂತ ಉಪಾಸಕರು ದಿನಾ ಬರೋರು. ಆದ್ರೆ ಇವತ್ತು ಬೋಧನೆ ಇಲ್ಲದೆ, ಪ್ರವಚನ ಇಲ್ಲದೆ ಬಂತೇಜಿ ಎದ್ದು ಹೋದ್ರಲ್ಲ ಅನ್ನೋದು ಅವರಿಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಯಾರಿಂದ ಕೋಪ ಬರುತ್ತೆ ಅಂದ್ರೆ, ಈ ಮುದುಕ ಥೇರ ಏನ್ ಕೇಳಿದ್ನಲ್ಲ ಪ್ರಶ್ನೆ, ಇವರಿಂದ ಇವ್ರ ಗೊಂದಲ ಆಗ್ಲಿಲ್ಲ, ಇವನಿಗೆ ತಿಳಿಯೋದಿಲ್ಲ ಅಂತ ಹೇಳ್ಕೊಂಡು ಅವ್ರು ಹೋಗಿದ್ದಾರೆ, ಅವನ್ನ ಮೊದಲು ಒಡೆಯೋಣ ನಡ್ರಿ ಅಂತ ಜನ ಬೆನ್ನಟ್ಟುತ್ತೆ. ಜನ ಯಾರ ಕಡೆ ಹೋಗುತ್ತೆ ಈಗ? ಆ ಮುದುಕ ಆ ಗೊಂದಲ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ, ಯಾರಿಗೆ ತಿಳಿತೇ ಇದ್ದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದ. ಆ ಪ್ರಶ್ನೆಯನ್ನು ಕೇಳಿದ ಮುದುಕನಿಗೆ, ಪ್ರವಚನ ಹಾಳು ಮಾಡ್ತಕ್ಕಂಥ ಆ ಮುದುಕನಿಗೆ ಜನ ಏನ್ ಮಾಡ್ತಾರೆ? ಹೊಡಿಯಕ್ಕೆ ಬೆನ್ನಡ್ತಾರೆ. ಅವನೇನ್ ಮಾಡ್ತಾನೆ? ಓಡ್ತಾ 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 ಒಂದು ಹೊಲಸಿರ್ತಕ್ಕಂಥ ಜಾಗದಲ್ಲಿ ಬಿದ್ದು ಬಿಡ್ತಾನೆ. ಎಂತ ಹೊಲಸಿರ್ತಕ್ಕಂಥ ಜಾಗ ಅಂದ್ರೆ ಈ ಡ್ರೈನೇಜ್ ಇರುತ್ತಲ್ಲ ಅಂತ ಡ್ರೈನೇಜ್. ಆ ಕಾಲದಲ್ಲಿ ಒಂದು ಗುಂಡಿ ಇರುತ್ತೆ, ಆ ಗುಂಡಿಯಲ್ಲಿ ಬಿದ್ದು ಬಿಡ್ತಾನೆ. ಮೈಯೆಲ್ಲ ಮಲ ಹತ್ತಿರುತ್ತೆ, ಅಂದ್ರೆ ಹೊಲಸು. ಅದಕ್ಕೆ ಈಗ ಜನ ಅವನಿಗೇನ ಈಗ ಹೊಡಿಬೇಕಾ ಏನ್ ಬಿಟ್ಬಿಡ್ಬೇಕಾ?
ಅಂದ್ರೆ ಜನ ಹೊಡಿಯಕ್ ಹೋದ್ರು ಆ ಹೊಲಸು ತಾಗತ್ತೆ. ಹಾಗಾಗಿ ಜನ ಏನ್ ಮಾಡುತ್ತೆ, ಇವನು ಎಲ್ಲಿ ಇರ್ಬೇಕಿತ್ತೋ ಅಲ್ಲೇ ಬಿದ್ದಿದ್ದಾನೆ, ಬಿಟ್ಟು ಬಿಡಿ ಅಂತೇಳಿ ವಾಪಸ್ ಬರುತ್ತೆ. ಬಂದಾಗ ಸಾರಿಪುತ್ತ ಬಂತಿಜಿ ಹತ್ರ ಬರ್ತಾರೆ. ಸುಮಾರು ಕತ್ತಲಾಗಿರುತ್ತೆ. ಕತ್ತಲಾದಾಗ ಬಂತಿಜಿ ಹತ್ರ ಬರ್ತಾರೆ. ಬಂತಿಜಿ ಬಂತಿಜಿ ಅಂತ ಕೂಗ್ತಾರೆ. ಬಂತಿಜಿ ಬರ್ತಾರೆ. ಬಂದು ಇಷ್ಟೊತ್ತು ಯಾಕೆ ಬಂದಿರಿ ಇಲ್ಲಿಗೆ ಅಂತ ಕೇಳಿದಾಗ, ಬಂತಿಜಿ ನಿಮ್ಮನ್ನ ಕೇಳ್ತಕ್ಕಂತ ಆ ಮುದುಕ ನಾವು ಉಳಿಯಕ್ ಹೋಗಿದೀವಿ, ಅವನು ಆ ಮಲದ ಗುಂಡಿಯಲ್ಲಿ ಬಿದ್ದ, ಅದಕ್ಕೆ ನಾವು ಅವನ್ನ ಬಿಟ್ಟು ಬಂದಿವಿ ಅಂತ. ಅದಕ್ಕೆ ಸಾರಿಪುತ್ತ ಬಂತಿಜಿ ಈ ಮಾತು, ಈ ಕಥೆಯ ವಿವರಣೆಯನ್ನು ಅವ್ರಿಗೆ ತಿಳಿಸ್ತಾರೆ. ಅಂದ್ರೆ ಯಾರು ಗೆದ್ರು ಇಲ್ಲಿ ಅಂತಂದಾಗ, ಯಾವ ಹೊಲಸು ಪ್ರಾಣಿ ಮೈಯೆಲ್ಲ ಹೊಲಸು ಮಾಡ್ಕೊಂಡು ಬಂದು ಸಿಂಹ ಕೇಳುತ್ತೆ, ನನಗೆ ಬೇಟೆ ಆಡ್ತೀಯಾ, ನನಗೆ ನನ್ನ ಜೊತೆ ಯುದ್ಧ ಮಾಡ್ತೀಯ ಅಂದಾಗ ಈಗ ಹೊಲಸಾಗತ್ತೆ ಅಂತೇಳಿ ಸಿಂಹ ಬಿಟ್ಟು ಹೋಗುತ್ತೆ. ಹಾಗೆ ಈ ಮುದುಕನ ಕೇಳಿರ್ತ ಪ್ರಶ್ನೆಗಳಿಗೆ ಆ ಸಾರಿಪುತ್ತ ಬಂತಿಜಿ ಬಿಟ್ಟು ಹೋಗಿದ್ದು. ಕೊನೆಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಜನರು ಆ ಕಥೆಯನ್ನು ಕೇಳಿ ತುಂಬಾ ಅವರಿಗೂ ಕೂಡ ಒಂದು ಖುಷಿ ಆಗುತ್ತೆ. ಅಂದ್ರೆ ಎಲ್ಲಾ ರೀತಿಯ ಬೋಧನೆಗಳು ಇವರಲ್ಲಿ ಇದ್ದು ಜನರಿಗೆ ಒಂದು ಸರಿದಾರಿಗೆ ತರ್ತಕ್ಕಂತ ಎಲ್ಲಾ ವಿದ್ಯೆಯನ್ನು ಇವರು ಕಲ್ತಿದ್ರು. ಹಾಗಾಗಿ ಈ ಜಗತ್ತಿನಲ್ಲಿ ಎಲ್ಲಾ ಕ್ರೂರಿಗಳನ್ನ ಬದಲಾವಣೆ ಪರಿವರ್ತನೆ ಮಾಡ್ತಕ್ಕಂತ ಶಕ್ತಿ ಇರೋದೇ ಬುದ್ಧರಿಗೆ, ಬುದ್ಧರ ಶಿಷ್ಯರಿಗೆ. ಆದ್ರೆ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಬೇಕಾಗಿದೆ. ಕ್ರೂರಿಗಳಿಗೆ ಬದಲಾವಣೆ ಮಾಡಬಹುದು, ಪರಿವರ್ತನೆ ಮಾಡಬಹುದು. ಕ್ರೂರಿಗಳಿಗೆ, ಕಳ್ಳರಿಗೆ ಪರಿವರ್ತನೆ ಮಾಡಬಹುದು, ಮನುಷ್ಯರಾಗಿ ಮಾಡಬಹುದು. ಆದರೆ ಮೂರ್ಖರಿಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾವು ಏನ್ ಮಾಡ್ತಾರೆ ಅಂದ್ರೆ, ತಮಗೆ ಇಚ್ಛೆ ಬಂದಿನಂಥದ್ದು ಸರಿ, ಮಿಥ್ಯಾ ದೃಷ್ಟಿ ಇಟ್ಕೊಂಡು ಸರಿ, ಸಮಯ ದೃಷ್ಟಿ ಇಟ್ಕೊಂಡು ತಪ್ಪು ಅಂತ ಹೇಳ್ತಾರೆ. ಅಂದ್ರೆ ರಿವರ್ಸ್ ಆಗಿ ತಿಳ್ಕೊಂಡ್ ಬಿಡ್ತಾರೆ. ನಾವು ಓದಿದ್ದೆ ಸರಿ, ನಾವು ತಿಳ್ಕೊಂಡಿದ್ದೆ ಸರಿ, ನೀವು ತಿಳ್ಕೊಂಡಿದ್ದು ಮೂರ್ಖತನ, ಮೂಢತನ ಅಂತ ಹೇಳೋದು ಇರ್ತಾರೆ ಜನ. ಅಂತವ್ರನ್ನೇ ಜನರು ಹೊಗಳ್ತಾ ಇರ್ತಾರೆ. ಅವ್ರು ತುಂಬಾ ಕಲ್ತಿದ್ದಾರೆ, ತುಂಬಾ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಜನ. ಅಂತವರು ಜನರನ್ನ ಮೂರ್ಖರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಧಮ್ಮವನ್ನು ಅಳವಡಿಸ್ಕೊಡ್ಬೇಕಾಗಿದ್ರೆ ನಾವು ಬುದ್ಧರು ಬೋಧಿಸ್ತಕ್ಕಂತಹ ಪಂಚಶೀಲಗಳು, ಅಷ್ಟಶೀಲಗಳು, ಇದನ್ನ ಸಂಪೂರ್ಣವಾಗಿ ನೈಜ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಅದನ್ನ ಫಾಲೋ ಮಾಡಬೇಕು. ಸುಮ್ನೆ ಬಾಯ್ಪಾಟ್ ಮಾಡಿ ಜನರ ಮುಂದೆ ಹೇಳೋದ್ರಿಂದ ಆ ಧಮ್ಮದ ಬೆಳವಣಿಗೆ ಆಗಲ್ಲ. ನಮ್ಮ ಬೆಳವಣಿಗೆ ಮೊದಲಾಗ್ಬೇಕು, ಆಮೇಲೆ ಧಮ್ಮದ ಬೆಳವಣಿಗೆ. ನಾವು ಆ ರೀತಿ ಬದಲಾವಣೆ ಆಗ್ಬೇಕಾಗಿದ್ರೆ ಇದನ್ನ ಅಳವಡಿಕೆ ಮಾಡ್ಕೋಬೇಕು. ಇನ್ನು ಹುಣ್ಣಿಮೆ ಬಂದಾಗ ವರ್ಷವಾಸ ಈಗ ಬರ್ತಾ ಇದೆ. ಹುಣ್ಣಿಮೆ, ಪ್ರತಿ ಹುಣ್ಣಿಮೆ, ಯಾವ ಹುಣ್ಣಿಮೆ ಬಂದ್ರೂ ಕೂಡ ಬಂತಿಜಿಗಳನ್ನ ಭೇಟಿಯಾಗಿ ಅವರಿಗೆ ಕ್ಷಮಾಯಾಚನೆಯನ್ನು ಮಾಡಿ, ಶೀಲಯಾಚನ ಅಂದ್ರೆ ಅಷ್ಟಶೀಲಗಳು, ದಶಶೀಲಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಅವತ್ತಿನ ಶುಭ ದಿನಗಳು. ಅಲ್ಲಿ ದಶಶೀಲವನ್ನು ತೆಗೆದುಕೊಂಡು ಉಪಸತ್ತವನ್ನು ಮಾಡಬೇಕಾಗಿದೆ ಜನರು. ಅಂದ್ರೆ ಉಪಾಸಕಿಯರಿರ್ಲಿ, ಉಪಾಸಕರಾಗಿರ್ಲಿ, ಉಪಸತ್ತವನ್ನು ಮಾಡೋದು, ಮತ್ತೆ ಶ್ರದ್ಧೆಯಿಂದ ನಡೆಯೋದು, ಬಂತೇಜಿಗಳನ್ನ ಮನೆಗಳಿಗೆ ಕರೆಯೋದು, ಧಮ್ಮ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸೋದು, ಅಲ್ಲಲ್ಲಿ ವಿಹಾರಗಳಿಗೆ ಹೋಗಿ ಸೇವೆ ಮಾಡೋದು, ಇವೆಲ್ಲ ಧಮ್ಮ ಕಾರ್ಯಗಳನ್ನು ಸದಾ ನಾವು ಮಾಡ್ತಾ ಇರಬೇಕು. ಅದಕ್ಕೆ ಹೇಳಿದಾರಲ್ಲ, ಅಪ್ಪ ಮಾದು ಧಮ್ಮೇಶು, ಅಪ್ಪ ಮಾದು ಧಮ್ಮೇಶು ಅಂದ್ರೆ ಸದಾ ಜಾಗೃತನಾಗಿರ್ಬೇಕು ಧಮ್ಮ ಕಾರ್ಯಕ್ಕೆ. ಹಾಗಾಗಿ ಆ ಧಮ್ಮ ಕಾರ್ಯಗಳನ್ನು ನಾವು ಶ್ರದ್ಧೆಯಿಂದ ಮಾಡಬೇಕಾಗಿದ್ರೆ ಎಲ್ಲರೂ ಕೂಡ ಆ ಶ್ರದ್ಧೆಯಿಂದ ಧಮ್ಮವನ್ನು ಅಳವಡಿಕೆ ಮಾಡ್ಕೋಬೇಕು. ಮೊದಲು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳು, ತಂದೆ ತಾಯಿಯರು ದಿನಾವಿಡೀ ಮುಂಜಾನೆ ಎದ್ದ ತಕ್ಷಣ ಶ್ರದ್ಧೆಯಿಂದ ಬುದ್ಧರಿಗೆ ವಂದನೆ ಮಾಡುವುದು, ಬುದ್ಧರ ಎದುರೇ ಬರ್ತಕ್ಕಂಥ ಚಾಂಟಿಂಗ್ ಅಂದ್ರೆ ಗಾಥೆಗಳನ್ನು ಹೇಳೋದು, ಬುದ್ಧ ವಂದನೆ ಆಗಿರ್ಲಿ, ಧಮ್ಮ ವಂದನೆ ಆಗಿರ್ಲಿ, ಸಂಘ ವಂದನೆ ಆಗಿರ್ಲಿ, ಇನ್ನಿತರ ಮಹಾಮಂಗಳ ಸೂತ್ರವಾಗಿರ್ಲಿ, ಕರ್ಣೀಯ ಮೆತ್ತ ಆಗಿರ್ಲಿ, ಜಯಮಂಗಳ ಅಷ್ಟಗಾಥ ಆಗಿರ್ಲಿ, ಸುಮಾರು ಈ ರೀತಿಯ ಚೆನ್ನಾಗಿರೋ ಮೆತ್ತ ಭಾವನೆ ಇರ್ತಕ್ಕಂಥ ಎಲ್ಲಾ ಗಾಥೆಗಳು ಇವೆ. ಅವೆಲ್ಲ ಪಠಿಸೋದ್ರಿಂದ ಮಕ್ಕಳು ಕೂಡ ಒಂದು ಮಾತಾಡ್ತಕ್ಕಂಥ ಶೈಲಿ, ಪದಗಳು ಹೊಳಿತಕ್ಕಂತಹ ನಾಲಿಗೆ ಹೊಳಿತಕ್ಕಂತಹ
ಎಲ್ಲ ಸಾಮರ್ಥ್ಯಗಳು ಅಲ್ಲಿ ಬರುತ್ತೆ. ಯಾಕಂದ್ರೆ ಪಾಲಿ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತೆ ಚಾಂಟಿಂಗ್ ಮಾಡ್ತಕ್ಕಂಥದ್ದು ಎಲ್ಲಾ ಭಾಷೆಗೆ ಮೀರಿತು. ಎಲ್ಲ ಭಾಷೆಯನ್ನು ಮಾತಾಡ್ಬೋದು ನಾವು ಇಲ್ಲಿ. ಹಾಗಾಗಿ ಇಲ್ಲಿ ನಾಸಿಕ ಮೂಗಿನಿಂದ ನಾವು ಶಬ್ದಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ, ನಾಲಿಗೆಯಿಂದ ಶಬ್ದಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದು ಪಾಲಿ ಭಾಷೆಯಲ್ಲಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಪ್ರತಿದಿನ ನಮ್ಮ ಮಕ್ಕಳನ್ನ ಆ ರೀತಿ ತಯಾರು ಮಾಡಿದಾಗ ನಮ್ಮ ಮನೆಯಿಂದನೇ ಧಮ್ಮವು ಬೆಳಿಲಿಕ್ಕೆ ಚಾಲ್ತಿ ಆಗುತ್ತೆ. ಮಕ್ಕಳು ಕೂಡ ನಾವು ಕೂಡ ಪಂಚಶೀಲ, ಅಷ್ಟಶೀಲ, ದಶಶೀಲಗಳು ಮತ್ತು ಧಮ್ಮದ ಇತರ ಕಾರ್ಯಗಳು, ಧಮ್ಮದ ಹಬ್ಬಗಳು ಮತ್ತು ಧಮ್ಮದ ಇತರ ಸೇವೆಗಳಾಗಿರ್ಲಿ ಎಲ್ಲವೂ ಕೂಡ ನಾವು ಸರಿಯಾದ ರೂಪದಲ್ಲಿ ಮಾಡಿದ್ರೆ ಧಮ್ಮವು ಒಂದು ಸರಿ ರೂಪದಲ್ಲಿ ನಮ್ಮ ಪ್ರಕಾರ ನಡೆಯಬಹುದು. ಇಲ್ಲದಿದ್ದರೆ ಬರೀ ಮಾತಿಂದ ಧಮ್ಮವು ಸಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಎಲ್ರೂ ಕೂಡ ಸಾಗಬೇಕಾಗಿದೆ, ಧಮ್ಮದಿಂದ ಸಾಗಬೇಕಾಗಿದೆ. ಹಾಗಾಗಿ ಇಲ್ಲೊಂದು ಕೊನೆಯ ಮಾತು ನಾನು ಇಲ್ಲಿ ಹೇಳ್ತೀನಿ. ದಾನಂಚ ಧಮ್ಮಚರ್ಯಾಚ ಜ್ಞಾತಕಾನಂಚ ಸಂಘವು ಅನವಜ್ಜಾನಿ ಕಮ್ಮಾನಿ ಏತಂಗ್ ಮಂಗಳ ಉತ್ತಮ. ಅಂದ್ರ ದಾನ ಮಾಡಬೇಕು. ಈ ಹೇಳಿದೆ ಈಗ ನಾನು, ಪಂಚಶೀಲವನ್ನು ಪಾಲನೆ ಮಾಡಬೇಕು, ದಿನ ಗಾಥೆಗಳನ್ನು ಹೇಳಬೇಕು, ಶ್ರದ್ಧೆಯಿಂದ ಪೂಜೆ ಮಾಡಬೇಕು, ನಾವು ಧ್ಯಾನವನ್ನು ಮಾಡಬೇಕು. ಜೊತೆಗೆ ದಾನವನ್ನು ಮಾಡೋದು, ಧಮ್ಮಚರ್ಯಾಚ ಧಮ್ಮಕ್ಕನುಸಾರವಾಗಿ ನಡೆಯುವುದು, ಜ್ಞಾತಕಾನಂಚ ಸಂಘ ಬಂಧು ಬಳಗಕ್ಕೆ ಸಹಾಯ ಮಾಡೋದು, ನಮ್ಮ ಕೈಲಿದ್ದಷ್ಟು ಸಹಾಯ ಮಾಡುವುದು. ಅನುವಜ್ಜಾನಿ ಕಮ್ಮಾನಿ ಅಂದ್ರೆ ಧಮ್ಮಕ್ಕೆ ಯಾವುದು ನ್ಯಾಯಮತವಾದಂತಹ ಕಾರ್ಯಗಳಿವೆಯೋ, ಕೆಲಸಗಳಿವೆಯೋ ಅದನ್ನ ಮಾತ್ರ ಮಾಡಬೇಕು. ಬಿಟ್ಟು ಅನ್ಯ ಕೆಲಸಗಳು, ಧಮ್ಮಕ್ಕೆ ವಿರುದ್ಧವಾದ ಕೆಲಸಗಳು ಮಾಡದಿರುವುದು, ಇವೆಲ್ಲವೂ ಜೀವನಕ್ಕೆ ಮಂಗಳವಾಗಿರುತ್ತದೆ ಅಂತ ಹೇಳ್ತಾರೆ ಬುದ್ಧರು. ಹಾಗಾಗಿ ನಾವು ಕೂಡ ಅವ್ರ ಹಾಗೆ ನಡ್ಕೊಳ್ಬೇಕಾಗಿದ್ರೆ ಇದನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಸಣ್ಣದಾದ ಧಮ್ಮ ಸಂದೇಶವನ್ನು ನೀಡಲು ಅವಕಾಶ ಮಾಡಿಕೊಟ್ಟಿರುವಂತಹ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸೂಚಿಸ್ತಾ ನನ್ನ ಧಮ್ಮ ಸಂದೇಶಕ್ಕೆ ವಿರಾಮ ನೀಡ್ತೀನಿ. ನಮೋ ಬುದ್ಧಾಯ, ಜೈ ಭೀಮ್. ಸಾಧು 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 ಸಾಧು. ಅಪ್ಪಮಾದೇನ ಶೀಲಂಗ್ ಸಂಪಾದೇತ ಅನ್ನೋ ಒಂದು ಅದ್ಭುತವಾದ ಭಗವಾನ್ ಬುದ್ಧರ ಬೋಧನೆಯೊಂದಿಗೆ ಮುಕ್ತಾಯಗೊಳಿಸಿರ್ತಕ್ಕಂಥ ವಿಷ್ಣು ಹುಡುಗಿಗರ್ ಸರ್ ಅವರಿಗೆ ಮೈತ್ರಿ ಪೂರ್ವಕ ಧನ್ಯವಾದಗಳು. ಅಪ್ಪಮಾದೇನ ಶೀಲಂಗ್ ಸಂಪಾದಿತ ಅಂದ್ರೆ ಭಗವಾನರು ಬೋಧಿಸಿರ್ತಕ್ಕಂಥ ಶೀಲಗಳಲ್ಲಿ ಯಾವಾಗಲೂ ಜಾಗೃತರಾಗಿರ್ರಿ, ಜಾಗೃತದಿಂದ ಶೀಲವನ್ನು ಪಾಲಿಸಿ ಅನ್ನುವ ಈ ಒಂದು ಹುಣ್ಣಿಮೆ, ವರ್ಷವಾಸದ ಹುಣ್ಣಿಮೆಯ ಒಂದು ಪ್ರಯುಕ್ತ ನಾವೆಲ್ಲರೂ ಶೀಲದಲ್ಲಿ ತೊಡಕೊಳ್ಳಿ ಅಂತೇಳಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ, ನಮ್ಮೆಲ್ಲ ಉಪಾಸಕರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಮತ್ತು ಅದೇ ರೀತಿ ಮಹಾಪರಿನಿಬ್ಬಾನ ವರ್ಗದಲ್ಲಿ ವಯದಮ್ಮ ಸಖಾರ ಅಪ್ಪಮಾದೇನ ಸಂಪಾದೇತ, ಜಗತ್ತಿನ ಎಲ್ಲಾ ಸಂಸ್ಕಾರಗಳು, ವಸ್ತುಗಳು ನಾಶವಾಗುವ ಸ್ವಭಾವ ಇರ್ತಕ್ಕಂಥದ್ದು. ಯಾವುದೇ ಒಂದು ವಸ್ತುವಿಗೆ ನಾಶವಾಗುವ ಸ್ವಭಾವ ಇರ್ತಕ್ಕಂಥ ಏಕೈಕ ಒಂದು ನಾಶವಾಗ್ತಾ ಇರ್ತಕ್ಕಂಥದ್ದು ಯಾವುದಂತಂದ್ರೆ ಶೀಲ. ಈ ಒಂದು ಶೀಲದಲ್ಲಿ ಯಾವತ್ತಲೂ ನಮ್ಮ ದೇಹದಲ್ಲಿ ವಸ್ತುಗಳು ನಾಶ ಆಗ್ತವೆ ವಿನ ಶೀಲ ಯಾವಾಗ್ಲೂ ನಾಶ ಆಗಲ್ಲ. ಶೀಲ ಯಾವಾಗ್ಲೂ ನಾವು ಸದಾ ಜಾಗೃತ ಅಂತ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ತರಗತಿಯನ್ನು ಮಾಡಿ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಮೈತ್ರಿ ಪೂರ್ವಕ ಧನ್ಯವಾದಗಳು ಸರ್. ಸಾಧು 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 ಸರ್.